ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಕನ್ನಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಇನ್ನೊಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೂಲ್ ಮಾಡಿದೆ, ಯಾವ ರೀಡಿಂಗ್ ಬೇಕು ಅಂತ. ತುಂಬ ಜನ ನನಗೆ ಡೆಸ್ಟಿನಿ ರೀಡಿಂಗ್ಗೆ ವೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ ನಾನು ಡೆಸ್ಟಿನಿ ಬಗ್ಗೆ ಮಾಡ್ತಾ ಇದ್ದೀನಿ. ಹಾಗೆ ಇದೊಂದು ಜನರಲ್ ರೀಡಿಂಗ್. ಓಕೆ, ಸೊ ಎಲ್ಲನೂ ನಿಮಗೆ ರೆಸನೇಟ್ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ. ನೀವು ಯಾವಾಗ ಬೇಕಾದರೂ ಈ ರೀಡಿಂಗ್ನ ನೋಡಬಹುದು. ಓಕೆ, ನಾನು ಯಾವಾಗಲೂ ಹೇಳ್ತೀನಿ, ಟ್ಯಾರೋಯಿಂದ ಆದಷ್ಟು ಗೈಡೆನ್ಸ್ನ ತೊಗೊಳ್ಳಿ. ಆ್ಯಂಡ್ ಎಸ್, ಇನ್ನು ಕೆಲವರು ಹೇಳ್ತಾರೆ ನಾವು ತುಂಬ ಟ್ಯಾರೋಸ್ಗಳನ್ನು ನೋಡ್ತೀವಿ, ಸೊ ಎಲ್ಲದರಲ್ಲೂ ಹೇಳ್ತಾರೆ ಒಳ್ಳೆಯದಾಗುತ್ತೆ, ಬಟ್ ಏನು ಒಳ್ಳೆಯದಾಗೋದಿಲ್ಲ ಅಂತ. ಸೊ ಪ್ಲೀಸ್ ನಾನು ನಿಮಗೆ ಒಂದೇ ಸಜೆಷನ್ ಮಾಡ್ತೀನಿ, ಏನು ಅಂತಂದರೆ ಹೆಚ್ಚು ಟ್ಯಾರೋನ ನೋಡೋಕ್ಕೆ ಹೋಗಬೇಡಿ. ಇನ್ನೊಂದು ಏನು ಅಂತಂದರೆ, ಸೊ ನಿಮ್ಮ ನೆಗೆಟಿವ್ ಥಾಟ್ಸ್ ಏನಿದೆ ನೋಡಿ, ಅದನ್ನು ಮೊದಲು ಬದಲಾಯಿಸಿ. ಏನು ಆಗೋದಿಲ್ಲ ಬದಲು ಏನು ಆಗುತ್ತೆ ಅನ್ನೋದನ್ನು ಪ್ರತಿನಿತ್ಯವೂ ನೀವು ಹೇಳೋದ್ರಿಂದ ಲೈಫಲ್ಲಿ ಆದಷ್ಟು ಚೇಂಜಸ್ಗಳನ್ನು ನೀವು ಕಂಡುಕೊಳ್ತೀರಾ. ಓಕೆ, ಆ್ಯಂಡ್ ಒಂದಾದಮೇಲೆ ಇನ್ನೊಂದು ಟ್ಯಾರೋ ರೀಡಿಂಗ್ನ ನೋಡಬೇಡಿ. ಓಕೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಎನರ್ಜಿ ತುಂಬ ಇಂಪಾರ್ಟೆಂಟ್. ಕೆಲವೊಂದು ಕಾರ್ಡ್ಗಳು ತುಂಬ ಚೆನ್ನಾಗಿರೋದಿಲ್ಲ, ಸೊ ಅದರಿಂದ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಪೈಲ್ಗಳನ್ನು ಚೂಸ್ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಂಡು ಚೂಸ್ ಮಾಡಿ, ಇಲ್ಲಾಂದರೆ ಕೆಲವು ನಿಮಗೆ ರೆಸನೇಟೇ ಆಗೋದಿಲ್ಲ. ಓಕೆ, ಆ್ಯಂಡ್ ಈ ಸ್ಟೋನ್ ಚೆನ್ನಾಗಿದೆ, ಈ ಕಾರ್ಡ್ ಚೆನ್ನಾಗಿದೆ, ಕಲರ್ ನೋಡಿಬಿಟ್ಟು ಅದನ್ನು ಚೂಸ್ ಮಾಡಬೇಡಿ. ಓಕೆ, ನಿಮ್ಮ ಇಂಟ್ಯೂಷನ್ ಯಾವ ಕಾರ್ಡನ್ನು ಪಿಕ್ ಮಾಡೋದಕ್ಕೆ ಹೇಳುತ್ತೋ ಅದನ್ನು ಮಾಡಿ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಮನಸ್ಸಿನ ಒಳಗಡೆಯಿಂದ ಆ ಒಂದು ಫೀಲಿಂಗ್ ಬರಬೇಕು ನಿಮಗೆ, ಇದೇ ಥರದ್ದು ಪಾಯಲ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್, ನಾನು ಯಾವಾಗಲೂ ಇಂಟ್ರೋದಲ್ಲಿ ಏನಾದರೂ ಮಾತಾಡ್ತೀನಿ, ಸೊ ಹಾಗಾಗಿ ಇಂಟ್ರೋನ ಯಾವತ್ತೂ ಮಿಸ್ ಮಾಡಬೇಡಿ. ಓಕೆ, ಇಂಟ್ರೋ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಾಂದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಆ್ಯಂಡ್ ಇಲ್ಲಾಂದರೆ ನೀವು ಪದೇ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತೀರ, ಏನು ಅಂತಂದರೆ ನನಗೆ ಆ ಪ್ರಾಬ್ಲಮ್ ಇದೆ, ನನಗೆ ಈ ಪ್ರಾಬ್ಲಮ್ ಇದೆ. ಲೈಕ್ ಎಲ್ಲ ಟ್ಯಾರೋ ರೀಡರ್ಸ್ ಒಂದೇ ಥರ ಹೇಳ್ತಾರೆ. ಸೊ ಅವ್ರಿಗೆ ಏನು ಕಾಣುತ್ತೆ ನೋಡಿ ಅದನ್ನೇ ಹೇಳ್ತಾರೆ, ಅವ್ರ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನೇ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಟ್ಯಾರೋನ ಆ್ಯಸ್ ಅ ಟ್ರೆಡಿಷ್ನಲ್ ಆಗಿ ರೀಡ್ ಮಾಡೋದಿಲ್ಲ. ಓಕೆ, ಎಲ್ಲರ ಟ್ಯಾರೋ ರೀಡಿಂಗ್ ಮಾಡುವ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ಸೊ ನಾನು ಯಾವಾಗಲೂ ಆ್ಯಸ್ ಅ ಟ್ಯಾರೋನ ಟ್ರೆಡಿಷ್ನಲ್ ಆಗಿ ರೀಡ್ ಮಾಡೋದಿಲ್ಲ. ನನ್ನ ಇಂಟ್ಯೂಷನ್ ಏನು ಹೇಳುತ್ತೆ ನಾನು ಅದನ್ನ ರೀಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆ್ಯಂಡ್ ಕೆಲವರು ಹೇಳ್ತಾರೆ ಈ ರೀಡಿಂಗ್ ಮಾಡಿ, ಆ ರೀಡಿಂಗ್ ಮಾಡಿ ಅಂತ. ಸೊ ನೀವು ಯಾವೆಲ್ಲ ರೀಡಿಂಗ್ ರಿಕ್ವೆಸ್ಟ್ ಮಾಡಿದ್ದೀರಾ, ಖಂಡಿತವಾಗ್ಲೂ ಒಂದೊಂದಾಗಿ ನಾನು ಮಾಡ್ತೀನಿ. ಹಾಗೆ ಇನ್ನೊಂದು ಕರೆಂಟ್ಲಿ ನಾನು ಯಾವುದೇ ರೀತಿಯಂಥ ಪರ್ಸ್ನಲ್ ರೀಡಿಂಗ್ನ ಮಾಡೋದಿಲ್ಲ. ಬಿಕಾಸ್ ಇದು ನನಗೆ ತುಂಬ ಕ್ವಶನ್ಸ್ ಬರ್ತಾ ಇದೆ, ಪರ್ಸ್ನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಹೇಳಿ, ನಿಮ್ಮ ಡೀಟೇಲ್ ಹೇಳಿ ಅಂತ. ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾನು ಯಾವುದೇ ರೀತಿಯಾದಂತಹ ಪರ್ಸ್ನಲ್ ರೀಡಿಂಗ್ ಮಾಡೋದಿಲ್ಲ. ಬಿಕಾಸ್ ಇವಾಗ ನಿಮಗೆ ಗೊತ್ತೇ ಇದೆ, ಆನ್ಲೈನಲ್ಲಿ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ. ಸೊ ನನಗೂ ಮಕ್ಕಳಿದ್ದಾರೆ, ಸೊ ಅವ್ರಿಗೆ ಕಲಿಸಬೇಕು, ಬರೆಸಬೇಕು. ದೊಡ್ಡ ಮಕ್ಕಳಾದರೆ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ತಾರೆ, ಬಟ್ ತುಂಬ ಸಣ್ಣ ಮಕ್ಕಳನ್ನು ಕಲಿಸೋದು ಬರೆಸೋದು ತುಂಬ ಕಷ್ಟ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಯಾವುದೇ ರೀತಿಯಂಥ ಪರ್ಸ್ನಲ್ ರೀಡಿಂಗ್ ಸದ್ಯಕ್ಕೆ ಮಾಡೋದಿಲ್ಲ. ನಾನು ಮಾಡಿದಾಗ ಖಂಡಿತವಾಗ್ಲೂ ಅದರ ಡೀಟೇಲ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾವಾಗಲೂ ನನ್ನ ಟ್ಯಾರೋ ಚಾನಲ್ನ ನೀವು ವಿಸಿಟ್ ಮಾಡಿದಾಗ ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಮ್ಮೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಎಸ್, ಇದಿಷ್ಟು. ಇವಾಗ ಆಪ್ಷನ್ಗಳಿಗೆ ಹೋಗೋಣ. ಇನ್ನು ಮುಂದೆ 3 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ನಲ್ಲಿ ಈ ಸ್ಟೋನ್ ಇದೆ. ಓಕೆ, ಸರಿಯಾಗಿ ನೋಡಿ ಈ ಸ್ಟೋನ್ನ. ಆಪ್ಷನ್ ನಂಬರ್ 1ನಲ್ಲಿ ಈ ಸ್ಟೋನ್ ಇದೆ. ಓಕೆ, ಆಪ್ಷನ್ ನಂಬರ್ 2ಅಲ್ಲಿ ಈ ಸ್ಟೋನ್ ಇದೆ. ಆಪ್ಷನ್ ನಂಬರ್ 2. ಆ್ಯಂಡ್ ಆಪ್ಷನ್ ನಂಬರ್ 3ಅಲ್ಲಿ ಈ ಸ್ಟೋನ್ ಇದೆ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಟೈಮ್ ತೊಗೊಳ್ಳಿ. ಅರ್ಜೆಂಟಲ್ಲಿ ಯಾವ ಫೈಲ್ನ ಪಿಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಆಪ್ಷನ್ನ ನೀವು ಚೂಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವಾಗ ನಾನು ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಓಕೆ, ಆಪ್ಷನ್ ನಂಬರ್ 1 ಯಾರು ಈ ಸ್ಟೋನ್ನ ಚೂಸ್ ಮಾಡಿದಾರ ನೋಡೋಣ ನಿಮ್ಮ ಭಾಗ್ಯದಲ್ಲಿ ಏನು ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಎಸ್, ಆಪ್ಷನ್ ನಂಬರ್ 1 ಈ ಸ್ಟೋನನ್ನು ನೋಡ್ತಾ ಇದ್ದಾಗೆ ನನಗನ್ನಿಸ್ತಾ ಇದೆ, ನಿಮ್ಮ ಜೀವನದಲ್ಲಿ ತುಂಬ ಜನರು ಬಂದು ಹೋಗಿದ್ದಾರೆ. ಅಂದರೆ ನಿಮ್ಮ ಲೈಫಲ್ಲಿ ನೀವು ತುಂಬ ಚಾಲೆಂಜನ್ನು ಅನುಭವಿಸಿದ್ದೀರಾ ಅಂತ ಅನಿಸುತ್ತೆ. ಲೈಕ್ ನಾವು ಯುದ್ಧಕ್ಕೆ ಹೋಗುವಾಗ ಯಾವ ಥರ ಹೋಗ್ತಾರೆ ನೋಡಿ,
ಸೊ ಅದೇ ಥರ ನೀವು ತುಂಬ ಲೈಫಲ್ಲಿ ತುಂಬ ಚಾಲೆಂಜನ್ನು ನೀವು ಅನುಭವಿಸಿದ್ದೀರಾ ಆ್ಯಂಡ್ ಅದನ್ನ ಫೇಸ್ ಕೂಡ ಮಾಡಿದ್ದೀರಾ ನೀವು. ಆ್ಯಂಡ್ ಇಲ್ಲಿ ನನಗೆ ಚಾರಿಯಟ್ ಏನಿದೆ ನೋಡಿ ಅದರ ಎನರ್ಜಿ ಸಿಗ್ತಾ ಇದೆ. ಯುದ್ಧಕ್ಕೆ ಹೋಗೋಣ ಅಂದರೆ ಅರ್ಜುನನ ಎನರ್ಜಿ ಲೈಕ್ ಸೊ ಆ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಅಂದರೆ ನೀವು ಜರ್ನಿ ಮುಂದಕ್ಕೆ ಹೋಗ್ತಾ ಇದೆ, ಲೈಕ್ ನೀವು ಹೋಗ್ತಾ ಇದ್ದೀರಾ. ಆ್ಯಂಡ್ ಕೆಲವೊಮ್ಮೆ ನಿಮ್ಗೆ ಅನಿಸುತ್ತೆ ಯಾಕೆ ನಾನು ಈ ಒಂದು ಚಾಲೆಂಜನ್ನು ಫೇಸ್ ಮಾಡಬೇಕು. ವೈ? ಬಿಕಾಸ್ ಇದು ನಿಮ್ಮ ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರ್ತಿದೆ. ಓಕೆ, ಸೊ ಇದು ನಿಮಗೆ ಲೆಸನ್. ಓಕೆ, ಆಪ್ಷನ್ ನಂಬರ್ 1 ಇದು ನಿಮಗೆ ಲೆಸನ್. ಈ ಜೀವನದಲ್ಲಿ ನೀವು ಏನು ಕಲ್ತಿದ್ದೀರಾ ನೋಡಿ, ಅದು ನಿಮಗಿಲ್ಲಿ ಲೆಸನ್. ಓಕೆ, ಆಪ್ಷನ್ ನಂಬರ್ 1 ಇಲ್ಲಿ ನನಗೆ ಆಮೆ ಎನರ್ಜಿ ಸಿಗ್ತಾ ಇದೆ, ಟಾಟಾ ಎನರ್ಜಿ, ಟಾಟಾ ಸ್ಪಿರಿಟ್ ಎನರ್ಜಿ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ಓಕೆ, ಅವಸರ ಪಡಬೇಡಿ ಜೀವನದಲ್ಲಿ. ಸ್ಲೋ ಆಗಿ ನೀವು ಚೂಸ್ ಮಾಡುವಂಥ ಯಾವುದೇ ಪ್ಯಾಟರ್ನ್ ಇದೆ ನೋಡಿ, ಅದು ತುಂಬ ಸ್ಲೋ ಆಗಿ ಹೋಗುವಂಥದ್ದು. ಓಕೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಆಮೆ ಮತ್ತು ಮೊಲದ ಕತೆ ನಿಮಗೆ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ, ಗೊತ್ತಿದೆ ನಿಮಗೆ. ಸೊ ಎಸ್, ನೀವು ತುಂಬ ಬ್ರೇವ್, ತುಂಬ ಇಂಟೆಲಿಜೆಂಟ್. ಹಾಗೆ ಇಲ್ಲಿ ನನಗೆ ಇನ್ನೊಂದು ಏನು ಆಗ್ತಾ ಇದೆ ಅಂತಂದರೆ, ಇವಾಗ ಪಿತೃಪಕ್ಷ ಇದೆ. ಸೊ ನಿಮ್ಮ ಆ್ಯನ್ಸಿಸ್ಟರಿಗೆ ಏನಾದರೂ ನೀವು ಮಾಡಿ ಇಡ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿ ಇಡಿ. ಬಿಕಾಸ್ ನಿಮ್ಮ ಆ್ಯನ್ಸಿಸ್ಟರ್ ಇಲ್ಲಿ ನನಗೆ ತುಂಬ ಕಾಣ್ತಾ ಇದ್ದಾರೆ. ಓಕೆ, ಆಪ್ಷನ್ ನಂಬರ್ 1 ನನಗೆ ವೆರಿ ಪ್ಯೂರ್ ಎನರ್ಜಿ, ತುಂಬ ಪವಿತ್ರವಾದಂಥ ಎನರ್ಜಿ, ಯಾರಿಗೂ ಮೋಸ ಮಾಡಿದಂಥ ಎನರ್ಜಿ ಇದು. ಸೊ ಆ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇದು ಪಾಸ್ಟ್ ಲೈಫಿಂದ ನಿಮಗೆ ಬಂದಂತಹ ಎನರ್ಜಿ. ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವೇನೆಲ್ಲ ಮಾಡಿದ್ದೀರ ನೋಡಿ, ಅದೇ ಒಂದು ಈ ಲೈಫಲ್ಲಿ ಮುಂದುವರಿತಾ ಇದೆ. ಅಂದರೆ ಈ ಲೈಫಲ್ಲಿ ನೀವು ಲೆಸನ್ ಕಲೀಲೇಬೇಕು. ಓಕೆ, ಆಪ್ಷನ್ ನಂಬರ್ 1. ಸೊ ಎಸ್, ನೋಡೋಣ ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ ಅಂತ. ಗೈಡೆನ್ಸನ್ನು ಮತ್ತೆ ನೋಡೋಣ. ಓಕೆ, ಓಕೆ, ಟ್ಯಾರೋಯಿಂದ ಶುರು ಮಾಡೋಣ ಮೊದಲು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನಂಬರ್ 1, ಆಪ್ಷನ್ ನಂಬರ್ 1. ಥ್ಯಾಂಕ್ ಯು. ಆಪ್ಷನ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. Option number 1. ಓಕೆ, ಆಪ್ಷನ್ ನಂಬರ್ 1. ವಾವ್, ನೋಡಿ ಡೆಸ್ಟಿನಿ ನಾವು ರೀಡಿಂಗ್ ಮಾಡ್ತಾ ಇದ್ದೀವಿ. ಎರಡೂ ಕೂಡ ಭಾಗ್ಯದ ಬಗ್ಗೆನೇ ತಿಳಿಸುತ್ತೆ. ದ ಸನ್ ಆ್ಯಂಡ್ ದ ವಿಲ್ ಆಫ್ ಫಾರ್ಚೂನ್. ಓಕೆ, ಆಪ್ಷನ್ ನಂಬರ್ 1 ವೀಲ್ ಆಫ್ ಫಾರ್ಚೂನ್, ದ ಸನ್. ನಾನು ಏನು ಅಂತ ಹೇಳಿ, ತುಂಬ ದೊಡ್ಡ ಡೆಸ್ಟಿನಿ ನಿಮ್ಮದು. ನಿಮ್ಮ ಭಾಗ್ಯ ಏನಿದೆ ನೋಡಿ, ಅದು ತುಂಬ ತುಂಬ ದೊಡ್ಡದಿದೆ. 10 ಇದು ಕೂಡ ಸನ್ ಪ್ಲ್ಯಾನೆಟನ್ನೇ ತೋರಿಸುತ್ತೆ, ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ನಾನು ಏನು ಅಂತ ಹೇಳಿ, ಡೆಸ್ಟಿನಿ ತುಂಬ ನಿಮ್ಮದು ವಿಶಾಲವಾಗಿದೆ, ತುಂಬ ದೊಡ್ಡದಿದೆ. ಓಕೆ, ಸೊ ಇಂಥ ನಿಮ್ಮ ಡೆಸ್ಟಿನಿ ಇದ್ದಾಗ ನೀವು ಅದನ್ನ ವೇಸ್ಟ್ ಮಾಡಬಾರ್ದು. ಆಪ್ಷನ್ ನಂಬರ್ 1. ನೀವು ತುಂಬ, ನಾನು ಮೊದಲೇ ಹೇಳಿದೆ, ನೀವು ತುಂಬ ಬುದ್ಧಿವಂತರು. ಸೊ ಅದನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿ. ಓಕೆ, ಅದನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿ. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಏನು ಇದೆ ಅಂತಂದರೆ, ಸೊ ನೀವು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡುವವರು. ನಿಮ್ಮ ಬುದ್ಧಿನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿ, ಇನ್ನಷ್ಟು ಅದನ್ನ ವಿಸ್ತರಿಸಿ. ಓಕೆ, ಇನ್ನಷ್ಟು ನಿಮ್ಗೆ ಎಷ್ಟಾಗುತ್ತೆ ನೋಡಿ ಅಷ್ಟು. ಇಲ್ಲ ಅಂದರೆ ನಿಮ್ಮ ಪ್ಯಾಟರ್ನ್ ಒಂದೇ ಥರ ಇರುತ್ತೆ. ಯಾವ ಥರ ಇರುತ್ತೆ ಅಂತಲೇ ನಾನು ಇವಾಗಷ್ಟೇ ಹೇಳ್ದಲ್ಲ, ಜನರು ಬರ್ತಾರೆ ಹೋಗ್ತಾರೆ, ಇದೇ ಪ್ಯಾಟರ್ನ್ ಏನಾಗುತ್ತೆ ಅಂತಂದರೆ, ಇದೇ ಪ್ಯಾಟರ್ನ್ ಹೋಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ, ಇದೇ ಪ್ಯಾಟರ್ನ್ ಹೋಗ್ತಾ ಇರುತ್ತೆ. ಸೊ ಓಕೆ, ಇನ್ನೂ ಒಳ್ಳೆಯದು ಆಗಬೇಕು ಅಂತ ಅಂದರೆ ನೀವು ಒಂದು ವಿಷಯದ ಮೇಲೆ ನೀವು
ನಿಲ್ಲಬೇಕಾಗುತ್ತೆ. ನಿಮಗೆ ಜೀವನದಲ್ಲಿ ಏನು ಮಾಡಬೇಕು, ನಿಮ್ಮ ಗೋಲ್ ಏನು ನೋಡಿ, ಅದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಡೆಸ್ಟಿನಿ ತುಂಬ ಚೆನ್ನಾಗಿದೆ, ನಿಮ್ಮ ಭಾಗ್ಯ ತುಂಬ ಚೆನ್ನಾಗಿದೆ. ನೀವು ಯಾವಾಗ ಒಂದು ಒಳ್ಳೆ ನಿರ್ಧಾರನ ತಗೊಳ್ತೀರ ಜೀವನದಲ್ಲಿ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯಾವಾಗ ನೀವು ತಗೊಳ್ತೀರಾ ನೋಡಿ, ಈ ಥರ ಚೇಂಜ್ ಆಗುತ್ತೆ. ಓಕೆ, ದ ಸನ್ ಕಾರ್ಡ್. ಸೂರ್ಯ ನಾನಿವತ್ತು ನಿಮಗೆ ಬೆಳಕು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಬರದೇ ಇರ್ತಾರ? ಇಲ್ಲಲ್ಲ, ಸನ್ ಯಾವಾಗಲೂ ಉದಯಿಸ್ತಾನೆ ಇರೋದು. ಸೊ ನೀವು ಅಂಥ ಎನರ್ಜಿ ನಿಮ್ಮದು. ಓಕೆ, ನೀವು ಯಾವತ್ತೂ ಕುಗ್ಗೋದಿಲ್ಲ. ಆಪ್ಷನ್ ನಂಬರ್ 1. ನೀವು ಯಾವುದೇ ರೀತಿಯಿಂದ ಚಾಲೆಂಜ್ ಬಂದರೂ ನೀವು ಎದುರಿಸ್ತೀರ. ಇದು ನಿಮ್ಮ ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರೆದಿದೆ. ಓಕೆ, ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರ್ತಿದೆ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್, ನಿಮಗೆ ಬದಲಾವಣೆ ಅಗತ್ಯ ಇದೆ ಇಲ್ಲಿ. ಅಂದರೆ ನೀವು ಸರಿಯಾದ ನಿರ್ಧಾರನ ತಗೊಳ್ಬೇಕು ಇಲ್ಲಿ ಜೀವನದಲ್ಲಿ. ನಿಮಗೇನು ಮಾಡಬೇಕು ಅಂತ ಇದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಬಿಕಾಸ್ ಇಲ್ಲಿ ನಮ್ಮ ಜೀವನ ಏನಿದೆ ನೋಡಿ, ಇದು ಒಂದು ವೀಲ್ ಅಲ್ವಾ, ಇದೊಂದು ಕಾಲಚಕ್ರ ಅಲ್ವಾ. ಸೊ ದೇವರು ಇದನ್ನು ಯಾವಾಗ ಬೇಕಾದರೂ ನಿಲ್ಲಿಸಬಹುದು. ಓಕೆ, ಅಂದರೆ ಒಂದು ಜಾಗಕ್ಕೆ ನಿಮ್ಮನ್ನು ತೊಗೊಂಡೋಗಿ ಹಾಕಬಹುದು. ಸೊ ನೋಡೋಣ ಇವನು ಇದರಿಂದ ಹೇಗೆ ಎದ್ದು ಬರ್ತಾನೆ, ಇವನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ, ಆ ಒಂದು ಕೆಪಾಸಿಟಿ ಇದೆಯಾ ಅಂತ ದೇವರು ನಿಮ್ಮನ್ನು ಆವಾಗವಾಗ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಆಪ್ಷನ್ ನಂಬರ್ 1. ಓಕೆ, 2 ಆಫ್ ಕಪ್ಸ್. ಓಕೆ, 2 ಆಫ್ ಕಪ್ಸ್. ಇಲ್ಲಿ ಇನ್ನೊಂದು ಏನು ಅಂತಂದರೆ, ನಿಮಗೆ ನನಗೆ ಇಲ್ಲಿ ಏನು ಚಾನಲ್ ಆಗ್ತಾ ಇದೆ ಅಂತಂದರೆ, ಒಳ್ಳೆ ಜನರ ಸಂಘ ಮಾಡಿ. ಆಪ್ಷನ್ ನಂಬರ್ 1. ಒಳ್ಳೆ ಜನರ ಸಂಘ. ಎಲ್ಲಿ ನಿಮಗೆ ತುಂಬ ಸಪೋರ್ಟ್ ಸಿಗ್ತದ, ಎಲ್ಲಿ ನಿಮಗೆ ಜನರು ತುಂಬ ಇನ್ಸ್ಪೈರ್ ಮಾಡ್ತಾರೆ, ಅಂಥ ಜನರ ಸಂಘನ ಜನರ ಸಂಘನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. 2 ಆಫ್ ಕಪ್ಸ್. 2 ಆಫ್ ಕಪ್ಸ್ ಏನು ಅಂತಂದರೆ ಸೋಲ್ಮೇಟ್ ಎನರ್ಜಿ, ಅಂತಂದರೆ ಪಾಲುದಾರಿಕೆ, ಎರಡರಲ್ಲೂ ಬ್ಯಾಲೆನ್ಸ್. ಓಕೆ, ನೀನು ನನಗೆ ಒಳ್ಳೆ ಎನರ್ಜಿ ಕೊಡ್ತಾ ಇದೆಯಾ, ನಾನು ನಿನಗೆ ಒಳ್ಳೆ ಎನರ್ಜಿ ಕೊಡ್ತೀನಿ. ಸೊ ಆ ಒಂದು ಭಾವನೆ, ಆ ಒಂದು ಭಾವ ಇಲ್ಲಿ. ಸೊ ಪ್ರೀತಿ, ನಿಮ್ಮ ಭಾಗ್ಯದಲ್ಲಿ ಏನು ಬರ್ತಿದೆ ಅಂತಂದರೆ ಪ್ರೀತಿನ ಹೇಗೆ ಪಡ್ಕೊಳ್ಳೋದು, ಪ್ರೀತಿನ ಹೇಗೆ ಉಳಿಸ್ಕೊಳ್ಳೋದು. ಓಕೆ, ಪ್ರೀತಿನ ಹಂಚಿ. ಆಪ್ಷನ್ ನಂಬರ್ 1. ಪ್ರೀತಿನ ಹಂಚಿ. ಈಗೋ ಬೇಡ, ದರ್ಪ ಬೇಡ. ಯಾಕೆ ದರ್ಪ? ನಾನು ಮಾಡಿದ್ದು ನನ್ನದು ಬೇಡ, ಬಿಟ್ಬಿಡಿ. ಪ್ರೀತಿಯಿಂದ ಎಲ್ಲ ವಿಷಯನ ಪ್ರೀತಿಯಿಂದ, ಅನುಕಂಪದಿಂದ ಮಾಡಿ. ದ ಸನ್ ಕಾರ್ಡ್ ಎನರ್ಜಿ. ಸನ್ ಅಂದರೆ ಏನು? ನಾನು ಇವಾಗ ನಿಮ್ಮಲ್ಲಿ ಕ್ವಶನ್ ಕೇಳ್ತಾ ಇದ್ದೀನಿ, ನಿಮ್ಮ ಪ್ರಕಾರ ಸನ್ ಅಂದರೆ ಏನು? ಓಕೆ, ಸನ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್. ಓಕೆ, ತುಂಬ 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 ಅಂದರೆ ತುಂಬ. ಟ್ಯಾರೋ ಕಾರ್ಡಲ್ಲಿ ಎಲ್ಲನೂ ಸನ್ ಕಾರ್ಡ್ ಮುಂದೆ ಏನೂ ಇಲ್ಲ ಅಂತಂದರೆ ಏನೂ ಇಲ್ಲ. ಸೊ ಇದು ನಿಮ್ಮ ಸ್ಪಿರಿಟ್ ಗೈಡ್ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಸ್ಪಿರಿಟ್ ಗೈಡ್. ಆ್ಯಂಡ್ ನಿಮ್ಮ ಲೈಫ್ ಪರ್ಪಸ್ ಏನು? ಆಪ್ಷನ್ ನಂಬರ್ 1. ಸೊ ನೀವು ಎಲ್ಲಿ ತನಕ ನಿಮ್ಮ ಲೈಫ್ ಪರ್ಪಸನ್ನು ಹುಡುಕೋದಿಲ್ಲ ನೋಡಿ, ಅಲ್ಲಿ ತನಕ ನೀವು ಒಂದೇ ಪ್ಯಾಟರ್ನಲ್ಲಿ ಇರ್ತೀರ. ಆಪ್ಷನ್ ನಂಬರ್ 1. ನಿಮ್ಮ ಲೈಫ್ ಪರ್ಪಸ್ ಏನು? ಈ ಭೂಮಿಗೆ ನೀವು ಬಂದಿದ್ದೀರಾ ಅಂತಂದರೆ ಏನಕ್ಕೆ ಬಂದಿದ್ದೀರಾ? ಕ್ವಶನ್ ಮಾಡಿ, ನಿಮಗೆ ನೀವೇ ಕ್ವಶನ್ ಮಾಡಿ. ನಾನು ಈ ಭೂಮಿಗೆ ಬಂದಿದ್ದೀನಿ ಅಂತಂದರೆ ಏನಕ್ಕೆ ಬಂದಿದ್ದೀನಿ, ನಾನು ಈ ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದೀನಿ. ಒಳ್ಳೆ ಜನರ ಸಂಘ ಮಾಡಿ, ಒಳ್ಳೆಯರಿಂದ ಒಳ್ಳೆ ಇನ್ಸ್ಪೈರ್ ಆಗಿ ಇನ್ನೊಬ್ಬರಿಗೂ ನೀವು ಇನ್ಸ್ಪೈರ್ ಮಾಡಿ. ಓಕೆ, ಆಪ್ಷನ್ ನಂಬರ್ 1. ವೆರಿ ಕಾಮ್ ಎನರ್ಜಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಎನರ್ಜಿ. 2 ಆಫ್ ಕಪ್ಸ್, ಪಾಲುದಾರಿಕೆ. ಎಸ್, ನಿಮ್ಮ ಎನರ್ಜಿನ ನೀವು ಯಾವ ಥರ ಶೇರ್ ಮಾಡ್ತಾ ಇದ್ದೀರಾ. ಓಕೆ, 2 ಆಫ್ ಕಪ್ಸ್ ಅಂದರೆ ಏನು? ಎಕ್ಸ್ಚೇಂಜ್ ಮಾಡುವಂಥದ್ದು, ಒಳ್ಳೆ ಎನರ್ಜಿನ ಎಕ್ಸ್ಚೇಂಜ್ ಮಾಡುವಂಥದ್ದು. ನಿಮ್ಮ ಡೆಸ್ಟಿನಿಯಲ್ಲಿ ಬರ್ದಿದೆ ಅದೇನು? ಎಕ್ಸ್ಚೇಂಜ್ ಮಾಡುವಂಥದ್ದು. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಬೇರೆಯವರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಮೋಸನೇ ಹೊರತು ಬೇರೆ ಏನೂ ಸಿಗೋದಿಲ್ಲ. ಓಕೆ, ಅದರಿಂದ ಬೇರೆ ಏನೂ ನಿಮಗೆ ಸಿಗೋದಿಲ್ಲ. ಬರೀ ಮೋಸನೇ ಸಿಗುತ್ತೆ, ಬೇರೆ ಏನೂ ಸಿಗೋದಿಲ್ಲ. ಓಕೆ, ನೀವು ಸೂರ್ಯ ಸನ್ ಬಾತ್ ಬೆಳಿಗ್ಗೆ ಎದ್ದಿರಲ್ವ. ಸೊ ಸೂರ್ಯನ ಕಿರಣ ಕೆಳಗಡೆ ಸ್ವಲ್ಪ ಹೊತ್ತು ನಿಲ್ಲಿ. ಓಕೆ, ಸೂರ್ಯನ ಕೆಳಗಡೆ ಸ್ವಲ್ಪ ಹೊತ್ತು ನಿಲ್ಲಿ. ಬಿಕಾಸ್ ಆ ಜಡತ್ವ ಏನಿದೆ ನೋಡಿ ಅದು ಹೋಗುತ್ತೆ.
ಜಡ ಏನಿದೆ ನೋಡಿ ಅದು ಹೋಗುತ್ತೆ. ಓಕೆ, ನೀವಿಲ್ಲಿರೋದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡೋದಕ್ಕೆ, ಇನ್ನೊಬ್ಬರನ್ನ ಮೋಟಿವೇಶನ್ ಮಾಡೋದಕ್ಕೆ. ನಾವೆಲ್ಲರೂ ಹೀಲರೇ. ಓಕೆ, ಟ್ಯಾರೋ ಏನೋ ಯಾರು ಟ್ಯಾರೋ ರೀಡ್ ಮಾಡ್ತಾರೆ ನೋಡಿ, ಅವರೇ ಬರೀ ಹೀಲರ್ ಅಲ್ಲ, ನಾವೆಲ್ಲರೂ ಹೀಲರ್ಸ್. ಓಕೆ, ಇನ್ನೊಬ್ಬರ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅವರಿಗೆ ಸಾಂತ್ವನ ಹೇಳ್ತೀವಿ ನೋಡಿ, ಅದು ಕೂಡ ಹೀಲಿಂಗೇ. ಸೊ ನಮಗೆಲ್ಲರಲ್ಲೂ ಹೀಲಿಂಗ್ ಪವರ್ ಇದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿ. ಓಕೆ, ಸೊ ಇಲ್ಲಿ ನನಗೆ ಮೇನ್ಲಿಯಾಗಿ ಕಾಣ್ತಾ ಇದೆ ಏನು ಅಂತಂದರೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನೋಡಿ. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಲೈಫ್ ಪರ್ಪಸ್ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಸೊ ನೀವು ಇಲ್ಲಿ ನನಗೆ ಇಲ್ಲಿ ಏನು ಕೆಲವ್ರಿಗೆ ಇಲ್ಲಿ ಅನಿಸಿರಬಹುದು, ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತೀನೋ ಇಲ್ವೋ ಅಂತ. 100% ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ. ಸ್ಪಿರಿಚುವಲಿ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ. ಆ್ಯಂಡ್ ಇದುವೇ ನಿಮ್ಮ ಲೈಫ್ ಪರ್ಪಸ್. ಓಕೆ, ಇದುವೇ ನಿಮ್ಮ ಲೈಫ್ ಪರ್ಪಸ್. ನಿಮ್ಮ ಬುದ್ಧಿವಂತಿಕೆ ಏನಿದೆ ನೋಡಿ, ಅದನ್ನ ಹೆಚ್ಚಿಸಿ. ಆಪ್ಷನ್ ನಂಬರ್ 1. ಓಕೆ, ಇನ್ನಷ್ಟು ಎಷ್ಟು ಆಗುತ್ತೆ ನೋಡಿ ಅಷ್ಟು. 2 of Pentacles. Yes, 2. Okay, number 2 of Pentacles. ಆಪ್ಷನ್ ನಂಬರ್ 1, ನಿಮ್ಮ ಲೈಫಲ್ಲಿ ಜಗ್ಲಿಂಗ್ ಅನ್ನೋದೇನು ನೋಡಿ, ಅಡ್ಜಸ್ಟ್ಮೆಂಟ್ ಆಗಬಹುದು, ಚಾಲೆಂಜ್ ಆಗಿರಬಹುದು, ಜಗ್ಲಿಂಗ್ ಮಾಡೋದು 2 ಆಪ್ಷನ್ಗಳಲ್ಲಿ. ಸೊ ಈ ಥರ ತುಂಬ ಚಾಲೆಂಜನ್ನು ನೀವು ನೋಡಿರಬಹುದು. ಬಿಕಾಸ್ ಇದು ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರ್ತಿದೆ. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 1, ನೀವು ಯಾವಾಗ ಇದೇ ಥರ ಇದು ನನಗೆ ನಿಮ್ಮ ಇವಾಗಿನ ಎನರ್ಜಿ ಅಂತ ಅನಿಸುತ್ತೆ, ಇಲ್ಲಾಂದರೆ ನಿಮ್ಮ ಪಾಸ್ಟ್ ಎನರ್ಜಿ ಈ ಥರ ಇರ್ತಿರಬಹುದು. 2 of Pentacles ಲೈಕ್ ಎಲ್ಲದರಲ್ಲೂ ಏನು ಹೇಳ್ತಾರೆ, ಜಗ್ಲಿಂಗ್ ಮಾಡೋದು, ರೋಲರ್ ಕೋಸ್ಟರ್ ಥರ. ಒಂದು ಸಲ ಅಪ್ ಹೋಗ್ತೀರಾ, ಒಂದು ಸಲ ಡೌನ್ ಹೋಗ್ತೀರಾ. ನಿಮ್ಮ ಮೂಡ್ ಕೂಡ ಇದೇ ಥರ ಸ್ವಿಂಗ್ಸ್ ಆಗಿರುತ್ತೆ. ಕೆಲವೊಮ್ಮೆ ನೀವು ಖುಷಿ ಇರ್ತೀರಾ, ಕೆಲವೊಮ್ಮೆ ತುಂಬ ದುಃಖದಲ್ಲಿ ಇರ್ತೀರಾ, ಕೆಲವರಿಗೆ ತುಂಬ ನಿಮಗೆ ಕೋಪ ಬರುತ್ತೆ. ಸೊ ಇದು ಎಲ್ಲ ಏನು ಅಂತಂದರೆ ಆಲ್ರೆಡಿ ಡೆಸ್ಟಿನಿಯಲ್ಲಿ ಬರ್ತಿದೆ. ಸೊ ನೀವು ಎಲ್ಲಿ ತನಕ ನಿಮ್ಮ ಲೈಫ್ ಪರ್ಪಸನ್ನು ಹುಡುಕೋದಿಲ್ಲ ನೋಡಿ, ಇದೇ ಲೈಫ್ ಪ್ಯಾಟರ್ನ್ ಏನಿದೆ ನೋಡಿ ಅದು ಕಂಟಿನ್ಯೂ ಆಗ್ತಾ ಇರ್ತೇನೋ. ಇದು ವೀಲ್ ಆಫ್ ಫಾರ್ಚೂನ್ ಏನು ಅಂತಂದರೆ ಒಂದು ಸೈಕಲ್ ಎಂಡ್ ಆಗಿ ಇನ್ನೊಂದು ಸೈಕಲ್ ಶುರುವಾಗುವಂಥದ್ದು. ವೀಲ್ ಆಫ್ ಫಾರ್ಚೂನ್ ಲಕ್ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಸೊ ಈ ಪಾಸ್ಟಲ್ಲಿ ನೀವು ತುಂಬ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿರಬಹುದು. ಬಟ್ ಯಾವತ್ತೂ ಅದು ನಿಮಗೇನು ಆಗಿಲ್ಲ, ನಿಮಗೆ ಅದು ವರ್ಕ್ ಆಗಿಲ್ಲ. ಬಿಕಾಸ್ ಏನು ಅಂತ ಅಂದರೆ ನೀವು ಬಯಸೋದು ಬೇರೆ ಆ್ಯಂಡ್ ಆ್ಯಕ್ಚುಲಿ ನಿಮ್ಮ ಡೆಸ್ಟಿನಿಯಲ್ಲಿ ಇರೋದೇ ಬೇರೆ. ಮೊದಲಿಗೆ ನಮಗೆ ಬೇಕಾಗಿರ್ಬೋದು, ಬೇಕುಗಿಂತ ಯಾವುದು ಅಗತ್ಯ ಅನ್ನೋದು. ಓಕೆ, ಆಪ್ಷನ್ ನಂಬರ್ 1 10 of Pentacles. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಗುರು ಹಿರಿಯರ ಆದಷ್ಟು ಗುರು ಹಿರಿಯರ ಅವರ ಸಂಘ ಮಾಡಿ. ಗುರು ಹಿರಿಯರ ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ಅಜ್ಜ ಈ ಹಿಂದೆ ಏನೆಲ್ಲ ಮಾಡಿದರು, ಸೊ ಅವರ ಅಜ್ಜ ಅಜ್ಜಿ ಏನು ಮಾಡಿದರು, ಸೊ ಆ ಥರ ಸ್ಟೋರಿಗಳನ್ನು ಕೇಳೋದಕ್ಕಿಲ್ಲಿದೆ ನಿಮಗೆ. ಓಕೆ, ಸೊ ಇಲ್ಲಿ ನೀವು ಗುರು ಹಿರಿಯರ ಸೇವೆ ಆಗಿರಬಹುದು, ಪ್ರಾಣಿ ಪಕ್ಷಿಗಳ ಸೇವೆ ಇರಬಹುದು, ಕೆಲವರು NGO, ಕೆಲವರ ನಿಮ್ಮ ಡೆಸ್ಟಿನಿಯಲ್ಲಿ ಇರ್ಬೋದು NGOನ ಸೇರುವಂಥದ್ದು. ಸೊ NGO ಬೇರೆ ಪಶು ಪ್ರಾಣಿಗೆ ಹೆಲ್ಪ್ ಮಾಡುವಂಥದ್ದು. ಸೊ ಅಂಥ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಆದಷ್ಟು ನಿಮ್ಮ ಗುರು ಹಿರಿಯರಿಗೆ ಆದಷ್ಟು ಪ್ರೇಯರ್ನ ಮಾಡಿ, ಪ್ರಾರ್ಥನೆ ಮಾಡಿ. ಸೊ ಅಂದರೆ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ. ಆಪ್ಷನ್ ನಂಬರ್ 1, ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರ್ಬೋದು. ಸೊ ಅದು ಯಾವಾಗ ಬರುತ್ತೆ ಅಂತಂದರೆ ನಮಗೆ ಸ್ಪಿರಿಚುವಲ್ ಅವೇಕನಿಂಗ್ ಆದಾಗ, ಡಾರ್ಕ್ ನೈಟ್ ಆಫ್ ದ ಸೋಲ್ ನಮಗೆ ಬಂದಾಗ ತುಂಬ ಕನ್ಫ್ಯೂಷನ್ ಆ್ಯಂಡ್ ಏನು ಮಾಡೋದು ಅಂತ ಆಗೋದಿಲ್ಲ, ಕೈಯಲ್ಲೋ ಕಾಲಲ್ಲೋ ಆ ಥರ ಅನಿಸುತ್ತೆ. ಯಾವ ಥರದ ಆಪರ್ಚುನಿಟಿನ ಅಕ್ಸೆಪ್ಟ್ ಮಾಡಲಿ, ಯಾವುದನ್ನು ಮಾಡಬಾರ್ದು ಅನ್ನೋದು. ಸೊ ಇಲ್ಲಿ ನನಗೆ ಅದು ತಿಳಿಸ್ತಾ ಇದೆ ಇಲ್ಲಿ. ಅಂದರೆ ಇಲ್ಲಿ ನೀವು ಏನು ಗೊತ್ತಾ, ಸೋಲ್ ಫ್ಯಾಮಿಲಿನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆಪ್ಷನ್ ನಂಬರ್ 1, ಇಲ್ಲಿ ನಿಮಗೆ ನಿಮ್ಮ ಸೋಲ್ ಫ್ಯಾಮಿಲಿನೇ ಕೊಟ್ಟಿರ್ತಾರೆ. ಓಕೆ, ಸೋಲ್ ಫ್ಯಾಮಿಲಿಯೇ ಇದೆ ನಿಮ್ಮ ಜೊತೆ. ಬಟ್ ನೀವು ಆ ಎನರ್ಜಿಯಿಂದ ಹೊರಗೆ ಬರಬೇಕಾಗುತ್ತೆ. ಆ ಲೇಝಿ ಎನರ್ಜಿ ಆಗಿರಬಹುದು,
ಆ್ಯಂಡ್ ಏನು ಅಂತಂದರೆ ಡಿವೈನ್ಗೆ ಸರೆಂಡರ್ ಆಗಿದೆ. ಸನ್ ಕಾರ್ಡ್ ಸರೆಂಡರ್ ಬಗ್ಗೆ ತಿಳಿಸುತ್ತೆ. ಓಕೆ, ಒಂದು ವಿಷಯದ ಬಗ್ಗೆ ಹೆಚ್ಚು ಕೊರಗ್ತಾ ಇರಬೇಡಿ. ಆಪ್ಷನ್ ನಂಬರ್ 1. ನೀವು ಯಾವಾಗ ತನಕ ಬದಲಾಗೋದಿಲ್ಲ ನೋಡಿ, ಅಲ್ಲಿ ತನಕ ನೀವಿರುವ ಈಗ ನೀವು ಸಿಚುವೇಶನಲ್ಲಿದ್ದೀರಾ, ಯಾವುದು ನಿಮಗೆ ತುಂಬ ಫಸ್ಟ್ರೇಟ್ ಅಂತ ಅನಿಸುತ್ತೆ, ಯಾವುದು ತುಂಬ ನಿಮಗೆ ಬೇಸರ ಕೊಡುತ್ತೆ ನೋಡಿ, ಅದೇ ಪ್ಯಾಟರ್ನ್ ಫಾಲೋ ಆಗ್ತಾ ಇರುತ್ತೆ. ಕೆಲವರಿಗೆ ಇಲ್ಲಿ ಮೋಸ ಆಗಿರಬಹುದು, ಲೈಕ್ ಲವ್ ರಿಲೇಷನ್ಶಿಪ್ಪಲ್ಲಿ ಹೆಚ್ಚಾಗಿ ನನಗೆ ಕಾಣ್ತಾ ಇದೆ. ಇಲ್ಲಿ ಲವ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಮೋಸಗಳು ಆಗ್ತಾ ಇರಬಹುದು. ಕೆಲವೊಮ್ಮೆ ಫ್ಯಾಮಿಲೀಸ್ ಹೇಗಿರುತ್ತೆ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಕೆಲವರು ಟಾಕ್ಸಿಕ್ ಜನರು ಇರ್ತಾರೆ. ಓಕೆ, ಟಾಕ್ಸಿಕ್ ಜನರು ಇರ್ತಾರೆ. ಬಿಕಾಸ್ ನಾವು ಆಲ್ರೆಡಿ ಮೊದಲೇ ಕೇಳ್ಕೊಂಡು ಬಂದಿರ್ತೀವಿ ಅಲ್ವಾ. ಸೊ ಯಾರ ಜೊತೆ ನಮ್ಮ ಭೇಟಿ ಆಗಬೇಕು, ಯಾರ ಜೊತೆ ಆಗಬಾರ್ದು ಅನ್ನೋದು ನಾವು ಮೊದಲೇ ಕೇಳ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ ನಾವು ಆ ಟಾಕ್ಸಿಕ್ ಜನರು ಯಾರಿದ್ದಾರೆ ನೋಡಿ, ಅವರಿಂದ ನಾವು ಹೊರಗೆ ಬರಬೇಕು. ಅವರನ್ನು ಬಿಕಾಸ್ ಕೆಲವೊಮ್ಮೆ ನಮಗೆ ಅಂಥ ಜನರು ಯಾಕೆ ಸಿಗ್ತಾರೆ ಅಂತಂದರೆ, ನಮ್ಮ ಎನರ್ಜಿ ಏನಿದೆ ನೋಡಿ ಅದು ಆ ಥರ ಇರುತ್ತೆ. ಓಕೆ, ನಿಮ್ಮ ಎನರ್ಜಿನ ನೀವು ಯಾವಾಗಲೂ ಪ್ರೊಟೆಕ್ಟ್ ಮಾಡಬೇಕು. ಎಲ್ಲರೂ, ಇದು ನಿಮ್ಗೊಬ್ರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ. ಸೊ ಎಲ್ಲಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಆಪ್ಷನ್ ನಂಬರ್ 1. ಓಕೆ, ಎಸ್, 3 ಆಫ್ ಕಪ್ಸ್. 3 ಆಫ್ ಕಪ್ಸ್. ಸೆಲೆಬ್ರೇಷನ್ ಬೇಕಾ ಜೀವನದಲ್ಲಿ? ಸೆಲೆಬ್ರೇಷನ್, ಸಂತೋಷ, ನೆಮ್ಮದಿ ಅನ್ನೋದು ಬೇಕಾ? ಮೊದಲು ನೀವು ನಿಮ್ಮನ್ನು ಸರಿಯಾಗಿ ತಿಳ್ಕೊಳ್ಳಿ. ಆಪ್ಷನ್ ನಂಬರ್ 1 ಇಲ್ಲಿ. ಓಕೆ, ನಿಮ್ಮ ಲೈಫ್ ಪರ್ಪಸ್ ಏನೋ, ನಿಮ್ಮ ಈ ಭೂಮಿಯಲ್ಲಿ ನೀವು ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ ಅನ್ನೋದು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ನೀವು ನಿಮ್ಮನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಲವ್. ಲುಕ್ ಎಟ್ ದ್ಯಾಟ್, ಏಸ್ ಆಫ್ ಪೆಂಟಿಕಲ್ಸ್. ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ತಾ ಇದೆ. ಇದು ಕೂಡ ಸನ್ ಕಾರ್ಡೆ. ಓಕೆ, ಮೈನರ್ ಅರ್ಕಾನದಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಅನ್ನೋದು ಕೂಡ ಲೈಕ್ ಸನ್ ಕಾರ್ಡೆ. ಓಕೆ, ಇಲ್ಲಿ ಆಫರ್ ಇದೆ ನಿಮಗೆ. ಆಪ್ಷನ್ ನಂಬರ್ 1ಗೆ ಆಫರ್ ಇದೆ. ಓಕೆ, ಆಫರ್. ಡಿವೈನ್ಗೆ ಸರೆಂಡರ್ ಆಗಿ ಆಪ್ಷನ್ ನಂಬರ್ 1. ಜೀವನದಲ್ಲಿ ಯಾವುದೇ ರೀತಿಯಿಂದ ನಿಮಗೆ ಕಷ್ಟ ಇರ್ಬೋದು. ಪೆಂಟಿಕಲ್ಸ್ ತುಂಬ ಇದೆ ನಿಮಗೆ ನೋಡ್ತಾ ಇದ್ದರೆ. ಓಕೆ, ಪೆಂಟಿಕಲ್ಸ್ ತುಂಬ ಇದೆ. ಹಣ ಬೇಕಾ, ನೆಮ್ಮದಿ ಬೇಕಾ, ಐಶ್ವರ್ಯ ಬೇಕಾ, ಏನು ಬೇಕು ನಿಮಗೆ? ಅದೆಲ್ಲ ಬೇಕು ಅಂತಂದರೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ನೆಗೆಟಿವ್ ಥಾಟ್ಸನ್ನು ಬಿಟ್ಬಿಡಿ. ಅಫರ್ಮೇಷನ್ ಏನಿದೆ ನೋಡಿ ಅದನ್ನು ಹೆಚ್ಚಾಗಿ ಉಪಯೋಗ ಮಾಡಿ. ಓಕೆ, ನಿಮ್ಗೆ ಅನಿಸ್ಬೋದು ನನಗೆ ಖುಷಿನೇ ಇಲ್ಲ ಜೀವನದಲ್ಲಿ, ನಾನು ತುಂಬ ದುಃಖದಲ್ಲಿದ್ದೀನಿ, ನನಗೆಲ್ಲರೂ ಕೆಟ್ಟ ಜನರೇ ಸಿಗ್ತಾರೆ. ಆ ಥರ ಇದ್ದರೆ ಮೊದಲು ನೀವು ನೋಡುವಂಥ ದೃಷ್ಟಿಕೋನನ ಬದಲಾವಣೆ ಮಾಡಿ. ಬಿಕಾಸ್ ಇದು ನನಗೂ ಮೊದಲು ಆಗ್ತಾ ಇತ್ತು. ನಮ್ಗೆ ಯಾಕೆ ಎಲ್ಲರೂ ಈ ಥರ ಮಾಡ್ತಾರೆ? ನೀವು ಯಾವಾಗ ಬದಲಾವಣೆ ಮಾಡ್ತೀರಾ, ಬೇರೆಯವರಿಗೋಸ್ಕರ ಅಲ್ಲ, ನಿಮಗೆ ನೀವು ಯಾವಾಗ ಬದಲಾವಣೆ ಮಾಡ್ಕೊಳ್ತೀರಾ, ಖಂಡಿತವಾಗ್ಲೂ ಬೇರೆಯವರ ನೋಡುವ ದೃಷ್ಟಿಕೋನ ಏನಿದೆ ನೋಡಿ ಅದು ತುಂಬ ಬದಲಾವಣೆ ಆಗುತ್ತೆ. ಮಾಡಿ ನೋಡಿ. ನನ್ನ ಮೊದಲ ಅಫರ್ಮೇಷನ್, ನಾನು ನನ್ನ ಸ್ಪಿರಿಚುವಲ್ ಜರ್ನಿಯಲ್ಲಿ ನನ್ನ ಮೊದಲ ಅಫರ್ಮೇಷನ್ನೇ ಐ ಆಮ್ ಹ್ಯಾಪಿ. ನಾನು ಹೊರಗೆ ಹೋಗ್ತಾ ಇದ್ದೆ, ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಹೊರಗಡೆ ಸ್ವಲ್ಪ ನೇಚರಲ್ಲಿ ವಾಕ್ ಮಾಡ್ತಾ ಇದ್ದೆ, ಯೂನಿವರ್ಸ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಐ ಆಮ್ ಹ್ಯಾಪಿ ಅನ್ನೋದನ್ನು ನಾನು ಜೋರಾಗಿ ಹೇಳ್ತಾ ಇದ್ದೆ. ಐ ಆಮ್ ಹ್ಯಾಪಿ. ನಿಮಗೂ ಕೂಡ ಅಷ್ಟೇ ಐ ಆಮ್ ಹ್ಯಾಪಿ ಅಫರ್ಮೇಷನ್ ಏನಿದೆ ನೋಡಿ ಅದನ್ನು ಹೆಚ್ಚಾಗಿ ಹೇಳ್ತಾ ಇರಿ. ಆಪ್ಷನ್ ನಂಬರ್ 1. ಡೆಸ್ಟಿನಿ ಅಂತೂ ತುಂಬ ದೊಡ್ಡದಿದೆ. ಆ್ಯಂಡ್ ಡೆಸ್ಟಿನಿಯಲ್ಲಿ ನೀವು ಅಂದ್ಕೊಂಡಿದೆಯಲ್ಲ, ನಿಮ್ಮ ಭಾಗ್ಯದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸ ಇದೆ ಅಂತಂದರೆ ಆಪ್ಷನ್ ನಂಬರ್ 1. ಬಟ್ ನೀವೇ ಈ ಎನರ್ಜಿನ ಕ್ಲೈಮ್ ಮಾಡ್ತಾ ಇಲ್ಲ. ನೀವು 2 ಆಫ್ ಪೆಂಟಿಕಲ್ಸ್ ಎನರ್ಜಿಯಲ್ಲಿ ಇದ್ದೀರಾ. ನಾನು ಮೊದಲೇ ಹೇಳಿದೆ ಅಲ್ವಾ, ದ ಚಾರಿಯಟ್. ನಾನು ಸ್ಟೋನಲ್ಲಿ ಹೇಳಬೇಕಾದ್ರೆ ಹೇಳಿದೆನೋ, ನನಗೆ ಚಾರಿಯಟ್ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ, ಅರ್ಜುನನ ಎನರ್ಜಿ ಫೀಲ್ ಆಗ್ತಾ ಇದೆ ಅಂತ. ಸೊ ನೀವು ಚಾಲೆಂಜನ್ನು ಫೇಸ್ ಮಾಡಿ ಬಲ್ಲಿರಿ. ನಿಮಗೆ ಅಷ್ಟೊಂದು ಪವರ್ ಇದೆ. ಆಪ್ಷನ್ ನಂಬರ್ 1 ಅಷ್ಟೊಂದು ಪವರ್ ಇದೆ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ನಿಮಗೆ ನಿಮ್ಮ ಬುದ್ಧಿ ವಿವೇಕ ಏನಿದೆ ನೋಡಿ ಅದನ್ನ ಸರಿಯಾಗಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಕೆಲವರು ಇಲ್ಲಿ ಶಿವನ ಭಕ್ತರಾಗಿರಬಹುದು, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ದ ಚಾರಿಯಟ್ ಇಲ್ಲಿ ಇನ್ ಆ್ಯಂಡ್ ಯಾಂಗ್ ಇದೆ, ಬ್ಯಾಲೆನ್ಸ್ ಕೂಡ ಇದೆ. ನೀವು ಚಾಲೆಂಜನ್ನು ಜೀವನದಲ್ಲಿ ಫೇಸ್ ಮಾಡ್ತಾ ಇರಬಹುದು, ಬಟ್ ಫೇಸ್ ಮಾಡಿದರೂ ಕೂಡ
ಅದರಲ್ಲಿ ತುಂಬ ರಿಸಲ್ಟ್ ಇದೆ ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಇದು ಸ್ಪಿರಿಚುವಲ್, ನೀವು ಸ್ಪಿರಿಚುವಲ್ ಪರ್ಸನ್ ಕೂಡ ಆಗಿರಬಹುದು. ದೇವರಲ್ಲಿ ಹೆಚ್ಚಿನ ಭಯ ಭಕ್ತಿ ಅನ್ನೋದಿರ್ಬೋದು. ನಿಮ್ಗೆ ಅನಿಸ್ಬೋದು ನಾವು ದೇವರನ್ನ ತುಂಬ ನಂಬ್ತೀವಿ, ದೇವರನ್ನ ಪೂಜೆ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ನಿಮ್ಮ ಮನಸ್ಸಲ್ಲಿ ಏನಿದೆ ಆಪ್ಷನ್ ನಂಬರ್ 1 ಅದು ತುಂಬ ಇಂಪಾರ್ಟೆಂಟ್. ಹೇಳೋದಕ್ಕೆ ಮಾಡೋದಕ್ಕೆ ದೇವರ ಪೂಜೆ ಮಾಡಿ ಹೇಳೋದಕ್ಕೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಓಕೆ, ಏನೂ ಪ್ರಯೋಜನ ಇಲ್ಲ. ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ನಾವು. ಓಕೆ, ಸೊ ಇದು ನೀವು ನೋಡ್ತಾ ಇರ್ಬೋದು ಎನ್ಲೈಟೆಂಡ್, ತಮ್ಮ ಬುದ್ಧಿ ವಿವೇಕನ ಉಪಯೋಗ ಮಾಡಿಕೊಂಡು ಚಾಲೆಂಜಿಂದ, ನಿಮ್ಮ ಅಬ್ಸ್ಟಿಕಲ್ಸಿಂದ ಓವರ್ಕಮ್ ಆಗುವಂಥದ್ದು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ, ದ ಚಾರಿಯಟ್. ಓಕೆ, ಸೊ ಇಲ್ಲಿ ನಿಮ್ಮ ಲೈಫ್ ಪರ್ಪಸ್ ಏನು ಆಪ್ಷನ್ ನಂಬರ್ 1, ಅದರ ಮೇಲೆ ವರ್ಕ್ ಮಾಡಿ. ತುಂಬ ಚೆನ್ನಾಗಿದೆ ನಿಮ್ಮ ಡೆಸ್ಟಿನಿ. ಓಕೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಪ್ಷನ್ ನಂಬರ್ 1. 3 ಮೇಜರ್ ಅರ್ಕಾನಾ, 3 ಮೇಜರ್ ಅರ್ಕಾನಾ. ಈ ಎನರ್ಜಿ ನನಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂತಂದರೆ ತುಂಬ ಬೇಸರದ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ತುಂಬ ವೆರಿ ಸ್ಯಾಡ್ ಎನರ್ಜಿ. ಏನು ಕೈ ಹಾಕಿದ್ರು ಆಗೋದಿಲ್ಲ ಅನ್ನೋದು. ಸೊ ನಿಮ್ಮ ನೆಗೆಟಿವ್ ಥಾಟ್ಸ್ ಏನಿದೆ ನೋಡಿ, ಅದರಿಂದ ಹೊರಗೆ ಬನ್ನಿ ಆಪ್ಷನ್ ನಂಬರ್ 1. ಇಲ್ಲಿ ನ್ಯೂ ಜಾಬ್ ಕೂಡ ಇದೆ, ನ್ಯೂ ಆಪರ್ಚುನಿಟೀಸ್ ನಿಮ್ಗೆ ಖಂಡಿತವಾಗ್ಲೂ ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ನೀವು ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದೆ. ಯಾವಾಗ ನೀವು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ, ಅಂದರೆ ನಿಮಗೆ ಜೀವನದಲ್ಲಿ ಏನು ಮಾಡೋದಿದೆ, ನಿಮ್ಮ ಗೋಲ್ಸ್ ಏನು ಅಂತ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ ನೋಡಿ, ಇಷ್ಟು ಏನಿದೆ ನೋಡಿ, ಇದು ನಿಮ್ಮದಾಗುತ್ತೆ. ಓಕೆ, ಇದು ನಿಮ್ಮದಾಗುತ್ತೆ. ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ. ಓಕೆ, ಆ್ಯಂಡ್ ಪಿತೃಪಕ್ಷ ಇವಾಗ ನಡೀತಾ ಇದೆ. ಸೊ ಹಾಗಾಗಿ ಅವರಿಗೆ ಒಂದು ಪ್ರೇಯರ್ ಮಾಡಿ, ಆ್ಯಂಡ್ ಅವ್ರಿಗೇನಾದರೂ ನೀವೇನು ಇಡ್ತೀರಾ, ಏನು ಕೊಡ್ತೀರಾ ಅನ್ನೋದನ್ನು ಮಾಡಿ. ಓಕೆ, ಚಾಲೆಂಜ್ ನೀವು ತುಂಬ ಚಾಲೆಂಜ್ ಆಬ್ಸ್ಟಿಕಲ್ಸ್ ತುಂಬ ಇದೆ. ಸೊ ನೀವು ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ನೀವು ಚೂಸ್ ಮಾಡಬೇಕು. ಓಕೆ, ರಿಸ್ಕ್ ಇದ್ದರೂ ರಿಸ್ಕ್ ತಗೊಳ್ಳಿ. ಆಪ್ಷನ್ ನಂಬರ್ 1 ರಿಸ್ಕ್ ತಗೊಳ್ಳಿ. ಇಲ್ಲಿ ನೀವು ಏನು ಹೇಳ್ತಾರೆ, ಸೇಫ್ ಪ್ಲೇಯಲ್ಲಿ ಆಟಾಡಬೇಡಿ. ಓಕೆ, ಆ ಒಂದು ರಿಸ್ಕಿಂದ ಹೇಗೆ ಓಡುವುದು ಬೇಡ. ಆ ರಿಸ್ಕ್ ಏನಿದೆ ನೋಡಿ, ಆ ಎನರ್ಜಿ ಏನಿದೆ ನೋಡಿ, ಅದನ್ನ ಎದುರಿಸ್ಕೊಳ್ಬೇಕಾಗುತ್ತೆ ನೀವಿಲ್ಲಿ. ಓಕೆ, ಡೆಸ್ಟಿನಿ, ವಾವ್, ತುಂಬ ಚೆನ್ನಾಗಿದೆ ನಿಮ್ಮ ಡೆಸ್ಟಿನಿ ಆಪ್ಷನ್ ನಂಬರ್ 1. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರೀತಿ, ಆದಷ್ಟು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಹೆಚ್ಚು ಪ್ರೀತಿ ಮಾಡಿ, ಒಳ್ಳೆ ಜನರ ಸಂಗನ ಮಾಡಿ. ಇಲ್ಲಿ ನೀವು ಯಾವಾಗ ಒಳ್ಳೆ ಜನರ ಸಂಘ ಮಾಡ್ತೀರಾ, ನಿಮ್ಮ ಯಾವುದೇ ರೀತಿಯ ಡಿಸಿಷನ್ನ ಒಳ್ಳೆ ರೀತಿಯಲ್ಲಿ ಯಾವಾಗ ತೊಗೊಂಡು ಹೋಗ್ತೀರಾ ನೋಡಿ, ನಿಮ್ಮ ಭಾಗ್ಯದಲ್ಲಿ ಆಲ್ರೆಡಿ ಇಷ್ಟೆಲ್ಲ ಬರ್ತಿದೆ. ಇವಾಗ ನೀವು ಯಾವ ಒಂದು ಚಾಲೆಂಜನ್ನು ಇವಾಗ ಫೇಸ್ ಮಾಡ್ತಾ ಇದ್ದೀರಾ ಆಪ್ಷನ್ ನಂಬರ್ 1, ಅದರಿಂದ ಖಂಡಿತವಾಗ್ಲೂ ನೀವು ಹೊರಗೆ ಬರ್ತೀರಾ. ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನಿಮಗೆ ಯಾವ ಜನರ ಸಂಘ ಬೇಕು, ಒಳ್ಳೆ ಜನರ ಸಂಘ ಬೇಕಾ, ಕೆಟ್ಟ ಜನರ ಸಂಘ ಬೇಕಾ? ನೀವು ಅವರು ಕೆಟ್ಟವರು ಅಂತ ಗೊತ್ತಿದ್ರು ನೀವು ಅವರ ಬಲೆಗೆ ಯಾಕೆ ಬೀಳ್ತೀರಾ ಆಪ್ಷನ್ ನಂಬರ್ 1? ಅಗತ್ಯ ಇಲ್ಲ. ಓಕೆ, ಸೊ ನೀವು ನೋಡೋಣ ನಿಮಗೆ ಗೈಡೆನ್ಸ್ ಏನಿದೆ ಅಂತ. ಓ ಮೈ ಗಾಡ್, ಲವ್ ಫ್ಲೋಸ್ ಥ್ರೂ ಯು ಆ್ಯಂಡ್ ಟು ಯು. ನಾನೇನಂದೆ, ಸೆಲ್ಫ್ ಲವ್, ಇಂಟ್ಯೂಷನ್. ಆ್ಯಂಡ್ ಇಲ್ಲೂ ಕೂಡ ನೋಡಿದರೆ ನೋಡಿ, ಫಿಶ್ ಇದೆ, ಗುಡ್ ಲಕ್, ಸ್ಟಾರ್ ಫಿಶ್ ಇದೆ, ಸ್ಟಾರ್. ಇಲ್ಲಿ ನೋಡಿದರೆ ಶಿಪ್ ಇದೆ, ಪ್ರೀತಿ, ಲವ್ ಯುವರ್ ಸೆಲ್ಫ್ ಆಪ್ಷನ್ ನಂಬರ್ 1. ಲವ್ ಯುವರ್ ಸೆಲ್ಫ್. ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿರೋದೇ ಇದು. ನೀವು ಎಲ್ಲಿ ತನಕ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಿಲ್ವಾ, ನೀವು ಎಲ್ಲಿ ತನಕ ನಿಮ್ಮನ್ನು ನೀವು ಪ್ರೀತಿಸೋದಿಲ್ವೋ, ಅಲ್ಲಿ ತನಕ ನಿಮ್ಮ ಪ್ಯಾಟರ್ನ್ ಏನಿದೆ ನೋಡಿ, ಅದೇ ಪ್ಯಾಟರ್ನ್ ಫಾಲೋ ಆಗ್ತಾ ಹೋಗುತ್ತೆ. ಓಕೆ, ಆಪ್ಷನ್ ನಂಬರ್ 1 ನಾನು ಹೇಳಿದೆ, ನಿಮ್ಮ ಇಂಟ್ಯೂಷನ್ ಜೊತೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಬಿಕಾಸ್ ಇದು ಲಿಟ್ರಲಿ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಓಕೆ, ನಿಮಗೆ ಫಿಶ್ ನೋಡೋಕ್ಕೆ ಸಿಗಬಹುದು, ಇಲ್ಲಾಂದರೆ ಸ್ಟಾರ್ ಫಿಶ್, ಆ್ಯನಿಮಲ್ಸ್ ನೋಡೋಕ್ಕೆ ಸಿಗಬಹುದು. ಸೊ ಅವರು ನಿಮ್ಮ ಜೊತೆ ಕನೆಕ್ಟ್ ಮಾಡೋದಕ್ಕೆ ಏಂಜಲ್ಸ್, ಗೈಡ್ಸ್ ಆಗಿರ್ಬೋದು, ಕನೆಕ್ಟ್ ಆಗ್ತಾ ಇದ್ದಾರೆ ನಿಮ್ಮ ಜೊತೆ. ಸೊ ಆ ವಿಷಯ ಏನಿದೆ ಅನ್ನೋದನ್ನು ಸರಿಯಾಗಿ ಕೇಳಿ.
ನಿಮ್ಮ ಇನ್ನರ್, ನಿಮ್ಮನ್ನು ನೀವು, ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕಾಗುತ್ತೆ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ. ಇಲ್ಲಿ ಪ್ರೀತಿ, ಇಲ್ಲಿ ಪ್ರೀತಿ ತುಂಬ ಅಗತ್ಯ ಇದೆ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಇರೋದೇ ಪ್ರೀತಿ. ಪ್ರೀತಿ ಹಂಚೋದು, ನಿಮ್ಮನ್ನು ನೀವು ಪ್ರೀತಿ ಮಾಡೋದು. ಓಕೆ, ಯು ಆರ್ ಬ್ಲೆಸ್ಡ್. ಆಪ್ಷನ್ ನಂಬರ್ 1. ಯು ಆರ್ ಬ್ಲೆಸ್ಡ್. ಯು ಆರ್ ಬ್ಲೆಸ್ಡ್. ಓಕೆ, ನಿಮಗೆ ನೀವು ಸರೆಂಡರ್ ಆಗಬೇಕು ಪ್ರೀತಿಯಿಂದ. ಆಪ್ಷನ್ ನಂಬರ್ 1. ಓಕೆ, ಸನ್ ಕಾರ್ಡ್ ಅದರ ಬಗ್ಗೆನೇ ತಿಳಿಸುತ್ತೆ, ಸರೆಂಡರ್ ಆಗುವಂಥದ್ದು. ನಿಮಗೆ ನೀವು ಸರೆಂಡರ್ ಆಗಬೇಕು ಮೊದಲು. ಬೇರೆಯವರಿಗೆ ನೀವು ಸರೆಂಡರ್ ಆಗೋದಕ್ಕಿಂತ ನಿಮಗೆ ನೀವು ಮೊದಲು ಸರೆಂಡರ್ ಆಗಬೇಕು. ಓಕೆ, ಯಾವಾಗಲೂ ಪ್ರೀತಿ ವಿಚಾರವಾಗಿ ಟ್ಯಾರೋ ಕಾರ್ಡ್ ನೋಡೋಕ್ಕೆ ಹೋಗ್ಬೇಡಿ. ಆಪ್ಷನ್ ನಂಬರ್ 1. ಓಕೆ, ಯಾವಾಗಲೂ ಪ್ರೀತಿ ವಿಚಾರವಾಗಿ ಟ್ಯಾರೋ ಕಾರ್ಡ್ನ ನೋಡೋದಕ್ಕೆ ಹೋಗಬೇಡಿ. ನನಗೆ ಗೊತ್ತಿಲ್ಲ, ಚಾನಲ್ ಆಗ್ತಾ ಇದೆ ಈ ಮೆಸೇಜ್. ರಿಮೆಂಬರ್ ಹೂ ಯು ಆರ್. ಯು ಆರ್ ಪವರ್ಫುಲ್, ಲವಿಂಗ್, ಕ್ರಿಯೇಟಿವ್ ಚೈಲ್ಡ್ ಆಫ್ ಗಾಡ್. ಯು ಆರ್ ಲವ್ಡ್. ಏನಂದರೆ ಲವ್. ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿರೋದೇ ಲವ್, ಪ್ರೀತಿ. ಪ್ರೀತಿನ ಹಂಚಿ ಆದಷ್ಟು. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 1. ಪ್ರೀತಿನ ಹಂಚಿ. ನಿಮ್ಮ ಮನೆಯಲ್ಲಿ ಇರ್ತಾರೆ ಅಲ್ವಾ, ಸೊ ಅವ್ರ ಜೊತೆ ಒಳ್ಳೆ ಮಾತನಾಡಿ. ಅವರು ಬೇಕಾದರೆ ಏನು ಬೇಕಾದರೂ ಅಂದ್ಕೊಳ್ಳಿ, ಬಟ್ ಯೋಗ್ಯತೆ ಅವರಿಗಿರಬೇಕು ನಿಮ್ಮ ಪ್ರೀತಿನ ಇಟ್ಕೊಳ್ಳೋದು. ಓಕೆ, ಪರ್ಫೆಕ್ಟ್ ಟೈಮಿಂಗ್. ದಿಸ್ ಈಸ್ ದ ರೈಟ್ ಟೈಮ್ ಫಾರ್ ಯು ನೀಡ್ ಟು ಮೂವ್ ಫಾರ್ವರ್ಡ್. ಓಕೆ, ಪರ್ಫೆಕ್ಟ್ ಟೈಮಿಂಗ್. ಇದು ಸರಿಯಾದ ಸಮಯ. ಇದು ನಿಮಗೆ ಸರಿಯಾದ ಡಿವೈನ್ ಟೈಮ್. ಆಪ್ಷನ್ ನಂಬರ್ 1. ಏನು ಮಾಡಬೇಕು ಅಂತ ಇದ್ದೀರಾ ಮಾಡಿ. ಏನು ಮಾಡಬೇಕು ಅಂತ ಇದ್ದರೆ ಕೆಲವೊಂದು ಕೆಲಸಗಳು ನೀವು ಪೂರ್ತಿ ಮಾಡದೇ ಇರಬಹುದು. ಇವಾಗ ರೈಟ್ ಸಮಯ, ಸರಿಯಾದ ಸಮಯ. ಅದನ್ನು ಇನ್ನಷ್ಟು ಅದರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳಿ. ಮೂವ್ ಫಾರ್ವರ್ಡ್, ಮುಂದಕ್ಕೆ ಹೋಗಿ. ಓಕೆ, ಮುಂದಕ್ಕೆ ಹೋಗಿ, ಸ್ಟಕ್ ಆಗಬೇಡಿ. ಬಿಕಾಸ್ 2 ಆಫ್ ಪೆಂಟಿಕಲ್ಸ್ ಎನರ್ಜಿ. ಮಾಡಲೂ ಬೇಡವೋ ಅನ್ನೋ ಎನರ್ಜಿ. ಲಿಸನ್ ಟು ಯುವರ್ ಇಂಟ್ಯೂಟಿವ್ ಫೀಲಿಂಗ್ಸ್. ಯುವರ್ ಬಾಡಿ ಇಸ್ ರಿಸೀವಿಂಗ್ ಅಕ್ಯುರೇಟ್ ಮೆಸೇಜ್ ಫ್ರಮ್ ದ ಡಿವೈನ್. ನಾನೇನಂದರೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಇದು ಕೂಡ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಓಕೆ, ಸೆಲ್ಫ್ ಲವ್. ನಿಮ್ಮನ್ನು ನೀವು ಕೂದಲನ್ನು ಸರಿಯಾಗಿ ಬಾಚಿ. ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಸರಿಯಾದ ಬಟ್ಟೆಯನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ನನಗೆ ಆ ಥರ ಫೀಲ್ ಆಗ್ತಾ ಇದೆ, ಲೈಕ್ ಯಾವುದೇ ವಿಷಯದಲ್ಲಿ ಇಂಟ್ರೆಸ್ಟ್ ಇರದೇ ಇರುವಂಥದ್ದು. ಸೊ ಆ ಎನರ್ಜಿಯಿಂದ ಹೊರಗೆ ಬನ್ನಿ. ಓಕೆ, ಸಪೋರ್ಟ್. ಯುವರ್ ಲೈಫ್ ಪರ್ಪಸ್ ಫುಲ್ಲಿ ಸಪೋರ್ಟ್ಸ್ ಯು. ನಾನೇನಂದೆ. ಆಪ್ಷನ್ ನಂಬರ್ 1. ಲೈಫ್ ಪರ್ಪಸ್. ನಿಮ್ಮ ಡೆಸ್ಟಿನಿ, ಲೈಫ್ ಪರ್ಪಸ್. ನೀವು ಯಾವಾಗ ನಿಮ್ಮ ಲೈಫ್ ಪರ್ಪಸನ್ನು ಯಾವಾಗ ತಿಳ್ಕೊಳ್ಳೋದಿಲ್ಲ ನೋಡಿ, ಅಲ್ಲಿ ತನಕ ನೀವು ಯಾವಾಗ ಈ ಒಂದು ಪ್ಯಾಟರ್ನಲ್ಲಿ ಇವಾಗ ಇದ್ದೀರಾ ನೋಡಿ, ಅದೇ ಫಾಲೋ ಆಗ್ತಾ ಹೋಗುತ್ತೆ. ಓಕೆ, ನಿಮ್ಮ ಲೈಫ್ ಪರ್ಪಸ್ ಏನು. ಆಪ್ಷನ್ ನಂಬರ್ 1. ಅದನ್ನು ನೋಡಿ. ನಿಮ್ಮ ಲೈಫ್ ಪರ್ಪಸ್ ಏನು. ಕೆಲವರಿಗೆ ಇಲ್ಲಿ ಆಲ್ರೆಡಿ ನಿಮ್ಮ ಲೈಫ್ ಪರ್ಪಸ್ ಗೊತ್ತಿದೆ. ಓಕೆ, ಅದನ್ನ ಫಾಲೋ ಮಾಡಿ. ಡೌಟ್ ಮಾಡಬೇಡಿ. ನಿಮಗೆ ನೀವು ಡೌಟ್ ಮಾಡಬೇಡಿ. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ, ಮುಂದಕ್ಕೆ ಹೋಗಿ. ಓಕೆ, ಡೌಟ್ ಮಾಡಬೇಡಿ. ನಿಮಗೆ ನೀವು ಯಾವತ್ತೂ ಡೌಟ್ ಮಾಡಬೇಡಿ. ಆಪ್ಷನ್ ನಂಬರ್ 1. ನಿಮ್ಮ ಬುದ್ಧಿ ವಿವೇಕ ಏನಿದೆ ನೋಡಿ, ಅದನ್ನ ಉಪಯೋಗ ಮಾಡಿ, ಅದನ್ನ ಇನ್ನಷ್ಟು ಹೆಚ್ಚಿಸಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ಡೆಸ್ಟಿನಿ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಕ್ಕಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2. ಯಾರು ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ, ಸೊ ಈ ಸ್ಟೋನ್ ನೋಡಿದ ತಕ್ಷಣ ನನಗೇನು ಅನಿಸ್ತಾ ಇದೆ ಅಂತಂದರೆ ತುಂಬ ಪವರ್ಫುಲ್ ಪರ್ಸನ್ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಲೈಕ್ ನನಗೆ ಇದು ಎಂಪರರ್ ಎನರ್ಜಿನ ಕೊಡ್ತಾ ಇದೆ. ಓಕೆ, ಎಂಪರರ್ ಎನರ್ಜಿ ಏನಿದೆ ನೋಡಿ ಅದನ್ನ ಕೊಡ್ತಾ ಇದೆ. ವೆರಿ ಪವರ್ಫುಲ್, ವೆರಿ ಸ್ಟ್ರಾಂಗ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಪ್ಷನ್ ನಂಬರ್ 1. ಸೊ ಇನ್ನೊಬ್ಬರನ್ನ ಲೀಡ್ ಮಾಡುವಂತಹ ಕ್ವಾಲಿಟಿ ನಿಮ್ಮಲ್ಲಿದೆ. ಆ್ಯಂಡ್ ನೀವು ಹೆದರೋದಿಲ್ಲ, ಯಾವುದಕ್ಕೂ ಹೆದರದೆ ಅಂಜದೆ ಮಾಡುವಂತಹ ವ್ಯಕ್ತಿಗಳು ನಿಮಗಿದ್ರೆ. ನಾವು ಆ ಥರ ಎಲ್ಲ ನಮಗೆ ನಾವು ಏನೇ ಕೆಲಸ ಮಾಡಿದರೆ ಹೆದರ್ತೀವಿ ಅಂತಂದರೆ ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ. ಸೊ ಅದನ್ನು ನೀವು ಸರಿ ಮಾಡಬೇಕಾಗುತ್ತೆ. ಹೆದರಿಕೆ ಏನಿದೆ ನೋಡಿ, ಅದರಿಂದ ನೀವು ಹೊರಗೆ ಬರಬೇಕಾಗುತ್ತೆ. ಯಾವುದರಲ್ಲಿ ನಿಮಗೆ ಹೆದರಿಕೆ ಇದೆ ಅನ್ನೋದನ್ನು. ಓಕೆ, ನೀವು ಅಂದರೆ ತುಂಬ ಚಿಂತನೆ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಈ ಒಂದು ಆಪ್ಷನ್ ನಂಬರ್ 2 ಯಾರು ಚೂಸ್ ಮಾಡಿದ್ದೀರಾ ನೋಡಿ, ಚಿಂತನೆ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು. ಹಾಗೆ ನೀವು
ಏನು ಅಂತಂದರೆ ನನಗೆ ಇವಾಗ ಇಲ್ಲಿ ಸಿಂಹ ತೋರಿಸ್ತಾ ಇದ್ದರೆ, ಸಿಂಹ ನಿಮ್ಮ ಮುಂದೆ ಬಂದು ಗರ್ಜಿಸಿದ್ರು ನೀವು ಅದರ ಮುಂದೆ ಹೋಗಿ ನಿಂತ್ಕೊಂಡು ವಾಪಸ್ ನಿಮ್ಮ ಗರ್ಜನೆಯನ್ನು ನೀವು ತೋರಿಸ್ತೀರಾ ಸಿಂಹ. ಬಿಕಾಸ್ ಸಿಂಹ ನಿಮ್ಗೆ ಗೊತ್ತಿರ್ಬೋದು, ಸಿಂಹನ ನೋಡಿದರೆ ಎಲ್ಲರೂ ಓಡಿ ಹೋಗ್ತಾರೆ ಅಲ್ವಾ. ಸೊ ಅಷ್ಟೊಂದು ಪವರ್ ನಿಮಗಿದೆ, ಅಂದರೆ ಆ ಸಿಂಹನ ಎದುರಿಸುವಂತಹ ಪವರ್ ನಿಮ್ಮಲ್ಲಿದೆ. ಸೊ ಅಷ್ಟೊಂದು ಪವರ್ ಇದೆ. ಸೊ ನೋಡೋಣ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಕೊನೆಯದಾಗಿ ನೋಡೋಣ ಗೈಡೆನ್ಸ್. ಓಕೆ, 10 of swords, 5 of swords. Okay, option number 2. ಸೊ ಮೋಸಗಳು, ನಾನು ಹೇಳಿದೆ ಅಲ್ವಾ, ಲೀಡರ್ಶಿಪ್ ಕ್ವಾಲಿಟಿ, ದ ಚಾರಿಯಟ್. ಆಪ್ಷನ್ ನಂಬರ್ 2. ಸಿಂಪ್ಲಿ ವರ್ಡಲ್ಲಿ ನಾನು ಹೇಳಬೇಕು ಅಂತಂದರೆ, ಎಲ್ಲಿ ತನಕ ನೀವು ಜೀವನದಲ್ಲಿ ಪಾಠ ಕಲಿಯೋದಿಲ್ಲ ನೋಡಿ, ಅಲ್ಲಿ ತನಕ ಈ ಒಂದು 2 ಎನರ್ಜಿನ ನೀವು ನಿಮ್ಮ ಜೊತೆ ತಗೊಂಡು ಹೋಗ್ತಾ ಇರ್ತೀರ. ನೀವು ಯಾವಾಗ ಕಲಿಯೋದಿಲ್ಲ ನೋಡಿ, ಅಂದರೆ ಇಂಥ ಜನರ ಸಂಗನ ಮಾಡ್ತೀರಾ, ಇಂಥ ಜನರಿಂದಲೇ ನಿಮಗೆ ಈ ಎನರ್ಜಿ ಬೇಕಾ ನಿಮಗೆ? ಆಪ್ಷನ್ ನಂಬರ್ 2, ಈ ಎನರ್ಜಿ ಬೇಕಾ? ಇಂಥ ಜನರನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಆಪ್ಷನ್ ನಂಬರ್ 2. ಯಾವಾಗ ನೀವು ಈ ಥರ ಆಗೋದು? ಯಾವಾಗ ಆಗೋದು ನೀವು? ಆಪ್ಷನ್ ನಂಬರ್ 2. ಬುದ್ಧಿ ಇದೆಯಲ್ಲ, ನಿಮ್ಮ ಬುದ್ಧಿ ಇದೆ, ವಿವೇಕ ಇದೆ, ಸೊ ಅದನ್ನ ಉಪಯೋಗಿಸಿ ಅಲ್ವಾ. ಸೊ ಇಲ್ಲಿ ಯಾಕೆ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಿ? ಆಪ್ಷನ್ ನಂಬರ್ 2. ಇದು ನನಗೆ ನಿಮ್ಮ ಪಾಸ್ಟ್ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಪಾಸ್ಟ್ ಎನರ್ಜಿ, ಇದೆರಡು ಪಾಸ್ಟ್ ಎನರ್ಜಿನ ಕೊಡ್ತಾ ಇದೆ. ಇನ್ನು ಕೆಲವ್ರದ್ದು ಕರೆಂಟ್ ಎನರ್ಜಿ, 10 of swords ಆ್ಯಂಡ್ 5 of swords. ಪ್ರೀತಿ ವಿಚಾರವಾಗಿ ಎಲ್ಲಿ ನಿಮಗೆ ತುಂಬ ಮೋಸಗಳಾಗಿರ್ಬೋದು, ತುಂಬ ಅಂದರೆ ತುಂಬ ಪ್ರೀತಿ ವಿಚಾರವಾಗಿಯೇ ಹೆಚ್ಚು ಮೋಸ ನಿಮಗೆ. ವಿಶ್ವಾಸಘಾತ, ಅಂದರೆ ನೀವು ಒಬ್ಬರನ್ನ ಬೇಗ ನೀವು ನಂಬ್ತೀರಾ. ಆಪ್ಷನ್ ನಂಬರ್ 2. ಯಾರೊಂದು 2-3 ಒಳ್ಳೆ ಮಾತಾಡಿದರೆ ನಿಮಗೆ ಅವರು ಒಳ್ಳೆಯವರು ಅಂತ ಅನಿಸುತ್ತೆ. ಓಕೆ, ನೀವು ಈ ಥರ ಚಾಲೆಂಜನ್ನು ಎದುರಿಸಬಲ್ಲ ವ್ಯಕ್ತಿ. ಯಾವುದೇ ರೀತಿಯಂಥ ಚಾಲೆಂಜ್ ನಿಮ್ಗೆ ಕೊಟ್ಟರು ಅದನ್ನು ಮಾಡ್ತೀರಾ. ನಿಮಗೆ ನಿಮ್ಮ ಮೈಂಡ್ ಏನಿದೆ ನೋಡಿ, ಅದು ತುಂಬ ಶಾರ್ಪ್ ಇದೆ. ಆಪ್ಷನ್ ನಂಬರ್ 2. ಮೈಂಡ್ ವೆರಿ ಶಾರ್ಪ್, ತುಂಬ ಶಾರ್ಪ್ ಇದೆ ಮೈಂಡ್. ನಿಮಗೆ 2 ಡಿಸಿಷನ್ ಕೊಟ್ಟರೆ, 2 ಆಪ್ಷನ್ಸ್ನ ಕೊಟ್ಟರೆ ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ಬಟ್ ನೀವು ಮಾಡ್ತಾ ಇಲ್ಲ. ಕೆಲವರಿಗೆ ಇಲ್ಲಿ ನಿಮ್ಮ ನೆಗೆಟಿವ್ ಆಲೋಚನೆಗಳಾಗಿರಬಹುದು. ಓಕೆ, ಇನ್ನೊಂದು ನಾನು ಹೇಳ್ತೀನಿ, ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ. ಇನ್ನೊಬ್ಬರನ್ನ ಯಾವತ್ತೂ ಇನ್ಸಲ್ಟ್ ಮಾಡಬೇಡಿ. ಆಪ್ಷನ್ ನಂಬರ್ 2. ಬೇರೆಯವರನ್ನ ಇನ್ಸಲ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಾಂದರೆ ಕೆಲವರು ನಿಮಗೆ ಇನ್ಸಲ್ಟ್ ಮಾಡಿದರೆ ನೀವು ವಾಪಸ್ ಅವ್ರಿಗೆ ಏನು ಹೇಳೋಕ್ಕೆ ಹೋಗಬೇಡಿ. ಇಲ್ಲಿ ಓಕೆ, ಏನು ಹೇಳೋಕ್ಕೆ ಹೋಗಬೇಡಿ. ಈ ಎನರ್ಜಿ ಬರುತ್ತೆ ಹೋಗುತ್ತೆ. ಬಿಕಾಸ್ ಇದು ಸೋತ್ಸ್ ಅಂದರೆ ಏನು? ಗಾಳಿ ಅಲ್ವಾ. ಗಾಳಿ ಹೋಗುತ್ತೆ ಬರುತ್ತೆ. ಗಾಳಿನ ನಮಗೆ ಹಿಡಿದಿಡೋಕ್ಕಾಗುತ್ತಾ? ಇಲ್ಲ. ಇದು ಆ ಎನರ್ಜಿ, ಲೈಕ್ ಸ್ವಿಚ್ ಆನ್ ಸ್ವಿಚ್ ಆಫ್ ಆ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಕಲಿಯೋದು ತುಂಬ ಇದೆ. ಆಪ್ಷನ್ ನಂಬರ್ 2. ನಿಮ್ಮ ಲೈಫಲ್ಲಿ ಏನೆಲ್ಲ ಚಾಲೆಂಜ್ ಬಂದಿದೆ, ಏನೆಲ್ಲ ಆಬ್ಸ್ಟಿಕಲ್ಸ್ ಆಗಿದೆ, ಯಾರು ನಿಮಗೆ ಏನು ಅಂದರು, ಯಾರು ನಿಮಗೆ ಎಷ್ಟು ಒಳ್ಳೇದಂದರು, ಯಾರು ನಿಮಗೆ ಎಷ್ಟು ಕೆಟ್ಟದಂದರು, ಸೊ ಅದರಿಂದ ನೀನೇನು ತಿಳ್ಕೊಂಡೆ, ಅದು ಇಲ್ಲಿ ಇಂಪಾರ್ಟೆಂಟ್ ನಿಮಗೆ. ಅವರು ಇದು ಅಂದರು ಅದು ಅನ್ನೋದಕ್ಕಿಂತ, ಸೊ ಅದರಿಂದ ನೀವೇನು ತಿಳ್ಕೊಂಡ್ರಿ, ಅವರು ಹೇಳಿದ ಮಾತಿಂದ ನಿಮಗೆ ಏನು ಪರಿಣಾಮ ಬಿದ್ದಿದೆ, ಅದರಿಂದ ನೀವೇನು ಕಲ್ತ್ರಿ ಅನ್ನೋದು ನಿಮ್ಮ ಭಾಗ್ಯದಲ್ಲಿ ಇರೋದೇ ಅದು. ಇಲ್ಲಿ ನೀವು ಕಲಿಬೇಕಾಗಿರುವಂಥದ್ದು ಜಾಸ್ತಿ ಇದೆ. ಓಕೆ, ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದರಿಂದ ನೀವೇನು ಕಲ್ತ್ರಿ ಅನ್ನೋದು ಇಂಪಾರ್ಟೆಂಟ್.
ಪೆಂಟಿಕಲ್ಸ್ ಇದೆ, ಇನ್ನು ನಿಮಗೆ ಬುದ್ಧಿ ಇದೆ ಅಲ್ವಾ, ಜ್ಞಾನ ಇದೆ, ದೇವರು ಅಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಅದನ್ನ ಉಪಯೋಗ ಮಾಡಿ ಅಲ್ವಾ, ಉಪಯೋಗಿಸಿ ಅದನ್ನು. ಇಲ್ಲಿ ಇವಾಗ 8 ಆಫ್ ಪೆಂಟಿಕಲ್ಸ್ ಇವನ 8 ಪೆಂಟಿಕಲ್ಸ್ನ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟು ಮಾಡಿದ್ದಾನೆ ನೋಡ್ತಾ ಇರ್ಬೋದು ನೀವು ಅಲ್ವಾ. ಸೊ ಎಷ್ಟು ನಿಮ್ಮಲ್ಲಿ ಆ ಬುದ್ಧಿ ಇದೆ, ವಿವೇಕ ಇದೆ, ಬುದ್ಧಿ ಇದೆ. ನೀವೇನು ಲೈಕ್ ಬುದ್ಧಿ ಇರದ ಮನುಷ್ಯರಲ್ಲ. ನಿಮಗೆ ಸಕಾರಾತ್ಮಕ ಯಾವುದು, ನಕಾರಾತ್ಮಕ ಯಾವುದು ಅನ್ನೋದು ಸರಿಯಾಗಿ ಗೊತ್ತಿದೆ. ಇಲ್ಲಿ ನಿಮಗೆ ಏನು ಅಂತಂದರೆ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರೆದಿದೆ ಅಂತಂದರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಆಪ್ಷನ್ ನಂಬರ್ 2 ದೇವರು ಏನಿದ್ದಾರೆ ನೋಡಿ, ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಬಿಕಾಸ್ ನನಗೆ ಇಲ್ಲಿ 8 ನಂಬರ್ ಶನಿ ದೇವರ ನಂಬರ್. ಓಕೆ, ಸೊ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಮೇ ಬಿ ನಿಮ್ಮ ಬರ್ತ್ ಡೇಟ್ 8 ಆಗಿರಬಹುದು. ಸೊ ನಿಮಗೆ ಯಾವುದರಿಂದ ಆಬ್ಸ್ಟಿಕಲ್ಸ್ ಬಂದರೂ ಕೂಡ ಏನು ಗೊತ್ತಾ, ಆಪ್ಷನ್ ನಂಬರ್ 2 ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ನಿಮ್ಗೆ ಅನಿಸ್ಬೋದು ಯಾಕೆ ದೇವರು, ನೀವು ಹೇಳಿ ಕೂಡ ಇರ್ಬೋದು, ಯಾಕಪ್ಪ ದೇವರು ಈ ಥರ ಪರೀಕ್ಷೆ ನನಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಓಕೆ, ಪಾಲಿಷ್ ಮಾಡಿ. ನಿಮ್ಮ ಬುದ್ಧಿ ಇದೆ, ನಿಮ್ಮ ಜ್ಞಾನ ಇದೆ, ನಿಮ್ಗೆ ಒಳ್ಳೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ಅಲ್ವಾ, ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿ. ಓಕೆ, ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಇದರಿಂದ ನೀನೇನು ಕಲಿತೆ. ಓಕೆ, ಅದರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 2 ಚಾರಿಟ್ ಆ್ಯಂಡ್ 8 ಆಫ್ ಪೆಂಟಿಕಲ್ಸ್. ಓಕೆ, 4 ಆಫ್ ಪೆಂಟಿಕಲ್ಸ್ ರೆಸಿಸ್ಟೆನ್ಸ್. ಬದಲಾವಣೆ ಆಗೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮಗೆ ಜೀವನದಲ್ಲಿ ಈ ಥರ ಹೆಚ್ಚು ವ್ಯಕ್ತಿಗಳು ಸಿಗ್ತಾರೆ, ಇಲ್ಲಾಂದರೆ ಹೆಚ್ಚು ಈ ಥರದ ಸಮಸ್ಯೆಗಳು ನಿಮಗೆ ಎದುರಿಸ್ತೀರಾ ನೀವು. ಬಿಕಾಸ್ ಬದಲಾವಣೆ ಆಗೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅದೇ ಒಂದು ಪ್ಯಾಟರ್ನಲ್ಲಿ ಇರ್ತೀರಾ. ಸೊ ನಿಮ್ಗೆ ಇಷ್ಟ ಇಲ್ಲ, ಬದಲಾಗೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ನೀವು ಯಾವಾಗ ಇದನ್ನು ನಿಮ್ಮ ಬುದ್ಧಿಶಕ್ತಿ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ, ಇದರಿಂದ ಕಲಿತು ನೀವು ಏನೋ ಒಂದು ಸೃಷ್ಟಿ ಮಾಡ್ತೀರಾ, ಏನೊಂದು ಏನು ಕ್ರಿಯೇಟ್ ಮಾಡ್ತೀರಾ, ಅದರಿಂದ ನಿಮಗೆ ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆ, 4 ಆಫ್ ಪೆಂಟಿಕಲ್ಸ್. ಇಲ್ಲಿ ಹಿಂದ್ಗಡೆ ನೋಡಿದರೆ ಪ್ರಾಪರ್ಟಿ, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್, ಹಣದ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಓಕೆ, ನಿಮ್ಮ ಬಿಲ್ಸ್ ಆಗಿರಬಹುದು, ನಿಮ್ಗೆ ಬೇಕಾಗಿರೋದನ್ನು ನೀವು ಪಡೆದುಕೊಳ್ಳಬಹುದು ಈ ಒಂದು ಎನರ್ಜಿಯಿಂದ ಹೊರಗೆ ಬಂದರೆ ನೀವು. 10 ಆಫ್ ಸೋಟ್ಸ್ ಆ್ಯಂಡ್ 5 ಆಫ್ ಸೋಟ್ಸ್. ನನಗೆ ಯಾರೂ ಇಲ್ಲ, ಎಲ್ಲರೂ ಮೋಸ ಮಾಡ್ತಾರೆ, ನನ್ನ ಜೀವನನೇ ಹೋಗೋಯಿತು, ನಾನು ಏನು ಮಾಡೋದು ಈಗ. ಯಾಕೆ ಅಷ್ಟೊಂದು ಆಲೋಚನೆಗಳನ್ನು ಮಾಡ್ತೀರಾ ನೀವು? ಯಾಕೆ ಅಷ್ಟೊಂದು ಆಲೋಚನೆಗಳನ್ನು ಮಾಡ್ತೀರಾ? ಆಪ್ಷನ್ ನಂಬರ್ 2 5 ಆಫ್ ಪೆಂಟಿಕಲ್ಸ್. ದೇವರನ್ನು ನಂಬಿ ಮುಂದೆ ಹೋಗ್ತಾ ಇರಿ. ಆಪ್ಷನ್ ನಂಬರ್ 2. ಓಕೆ, ನೀವು ಹೋಗುವಂತಹ ದಾರಿಯಲ್ಲಿ ನಿಮಗೆ ಇವಾಗ ತುಂಬ ಚಾಲೆಂಜ್ ಸಿಗಬಹುದು, ತುಂಬ ಆಬ್ಸ್ಟಿಕಲ್ಸ್ ಬರಬಹುದು, ಯಾವುದೇ ರೀತಿಯಂತ ಇರಬಹುದು ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಕಲ್ಲು ತೋರಿಸ್ತಾ ಇದೆ, ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರ, ಒಂದು ದೊಡ್ಡ ಕಲ್ಲಿದೆ, ನೀವು ಅದನ್ನು ಎತ್ತಿ ಬಿಸಾಡ್ತೀರಾ ಇಲ್ಲ ನೀವು ಅದನ್ನ ದಾಟಿ ಹೋಗ್ತೀರಾ? ಏನು ಮಾಡ್ತೀರಾ ನೀವು? ನಾನು ಏನು ಮಾಡ್ತೀನಿ ಅಂತಂದರೆ ಆ ಕಲ್ಲನ್ನು ಎತ್ತಿ ಬದಿಗೆ ಹಾಕ್ತೀನಿ. ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ ನೀವು? ಆಪ್ಷನ್ ನಂಬರ್ 2. ಓಕೆ, ನಾವು ಇನ್ನೊಬ್ಬರಿಗೆ ದಾರಿ ದೀಪ ಆಗಬೇಕು ಅಲ್ಲ, ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಕೆಟ್ಟದನ್ನು ಯೋಚನೆ ಮಾಡಬಾರ್ದು. ನಾವು ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಬೇಕು, ನಾವು ನಮ್ಮ ಬಗ್ಗೆ ಕೆಟ್ಟದನ್ನು ಯಾವತ್ತೂ ಯೋಚನೆ ಮಾಡಬಾರ್ದು. ನೀವು ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಯೋಚನೆ ಮಾಡಿದರೆ ಮತ್ತು ಈ ಭೂಮಿಯಲ್ಲಿರುವಂತಹ ಜನರು ನಿಮ್ಮ ಬಗ್ಗೆ ಒಳ್ಳೆಯದೇನು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ಮಾತಾಡೋದೇ ಇಲ್ಲ. ಓಕೆ, ನಿಮ್ಮಲ್ಲಿ ಪವರ್ ಇದೆ. ನಾನು ಮೊದಲೇ ಹೇಳಿದೆ, ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ನಿಮಗೆ ಒಳ್ಳೆ ಬುದ್ಧಿ ಇದೆ. ಲೈಕ್ ನಿಮಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅನ್ನೋದು ಸರಿಯಾಗಿ ಗೊತ್ತಿದೆ. 10 ಆಫ್ ಸೋಟ್ಸ್, 5 ಆಫ್ ಸೋಟ್ಸ್ ಆ್ಯಂಡ್ 5 ಆಫ್ ಪೆಂಟಿಕಲ್ಸ್. ಈ 3 ಎನರ್ಜಿ ಏನಿದೆ ನೋಡಿ, ಇದು ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ಬಿಕಾಸ್ ಈ 3 ಎನರ್ಜಿನ ನೀವೇನು ಕಲಿತು ಏನಾದ್ರಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಆ್ಯಕ್ಚುಲಿ ನಿಮ್ಮ ವಾರಿಯರ್ ಯುದ್ಧ, ಯಾವುದೇ ರೀತಿಯಂಥ ಯುದ್ಧ ಬಂದರೂ
ಜಯಶಾಲಿಯಾಗಿ ವಿಕ್ಟ್ರಿ ಸಕ್ಸಸ್ ಆಗುವಂತಹ ಕಾರ್ಡ್ ಇದು. ದ ಚಾರಿಯಟ್ ಮುಖ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ರೀತಿಯಂಥ ಭಯ ಇಲ್ಲ. ಸ್ಟ್ರಾಂಗ್ ಪರ್ಸ್ನಾಲಿಟಿ, ವೆರಿ ಸ್ಟ್ರಾಂಗ್. ವಿನ್ ಆಗಿ ವಾಪಸ್ ಮನೆಗೆ ಬರುವಂಥದ್ದು. ಓಕೆ, ಆದಷ್ಟು ಶಿವದೇವರ ಆರಾಧನೆ ಮಾಡ್ಬೋದು ನೀವು, ಇಲ್ಲಾಂದರೆ ಶಿವದೇವರ ನೀವು ಭಕ್ತರಾಗಿರಬಹುದು. 2 of Wands. ಕಂಫರ್ಟ್ ಝೋನ್, ಆದಷ್ಟು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಓಕೆ, ಆಪ್ಷನ್ ನಂಬರ್ 2, ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಆ್ಯಂಡ್ ತಾಳ್ಮೆಯಿಂದ ಯಾವುದೇ ಕೆಲಸ ಏನಿದೆ ನೋಡಿ, ತುಂಬ ತಾಳ್ಮೆಯಿಂದ ಮಾಡಿ. ಅವಸರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬೇಗ ಬೇಗ ಆಗಬೇಕು, ಬೇಗ ಬೇಗ ಆಗಬೇಕು, ನೋ. ನಿಮ್ಮ ಯಾವ ಕೆಲಸ ಇದೆ ನೋಡಿ ಅದನ್ನ ತುಂಬ ನಿಧಾನವಾಗಿ ಮಾಡಿ, ನಿಧಾನವಾಗಿ ಮಾಡಿ. ಇಲ್ಲಿ ನೀವು ಒಳ್ಳೆಯ ರೀತಿಯ ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿಗಳೇ ನೀವು. ಓಕೆ, ನೀವು ಡಿಸಿಷನ್ನ ತುಂಬ ಚೆನ್ನಾಗಿ ತಗೊಳ್ತೀರಾ. ಜನರು ಏನು ಹೇಳ್ತಾರೆ ಅನ್ನೋದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಜನರು ಯಾವತ್ತೂ ಒಳ್ಳೆಯದನ್ನು ಹೇಳೋದಿಲ್ಲ. ಓಕೆ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಜನರು ಯಾವಾಗ ನೀವು ಕೆಳಗೆ ಬೀಳ್ತೀರಾ ಅನ್ನೋದು ನೋಡ್ತಾರೆ ಹೊರತು ನೀನು ಯಾವಾಗ ಒಳ್ಳೇದಾಗ್ತೀಯ ಅಂತ ಯಾರೂ ಬಯಸೋದಿಲ್ಲ, ಹೇಳೋದು ಕೂಡ ಇಲ್ಲ. ಸೊ ನಿಮ್ಮ ಪವರಲ್ಲಿ ನೀವಿರಿ. ಓಕೆ, ನಿಮ್ಮ ಪವರಲ್ಲಿ ನೀವಿರಿ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಓಕೆ, ನಾನು ಹೇಳಿದೆಲ್ಲ ಚಿಂತನೆ ಮಾಡುವಂತಹ ವ್ಯಕ್ತಿಗಳು ನೀವು ಅಂತ ಮಾಡಿ, ಆದರೆ ಒಳ್ಳೆಯ ರೀತಿಯ ಚಿಂತನೆ ಮಾಡಿ. ಓಕೆ, ಒಳ್ಳೆಯ ರೀತಿಯಂಥ ಚಿಂತನೆ ಮಾಡಿ. ಜೀವನದಲ್ಲಿ ನಾನು ಯಾವ ಥರ ಸಕ್ಸಸ್ ಆಗಬಹುದು, ನನಗೆ ಯಾವ ಥರ ಕ್ರಿಯೇಟಿವ್, ಯಾವ ಫ್ಯಾಷನ್ನ ನಾನು ಫಾಲೋ ಮಾಡಬೇಕು, ಅದನ್ನು ಫಾಲೋ ಮಾಡಿ. ಓಕೆ, ದ ಮೆಜಿಷಿಯನ್, ಲೀಡರ್ಶಿಪ್. ನಾನೇನಂದೆ, ಲೀಡರ್ಶಿಪ್. ದ ಮೆಜಿಷಿಯನ್, ನಾನು ಏನು ಹೇಳಿ, ಆಪ್ಷನ್ ನಂಬರ್ 2. ಆ ಟ್ರಿಕ್ ಏನಿದೆ ಅದನ್ನು ನೋಡಿ. ಓಕೆ, ನಿಮ್ಮ ಜೀವನದಲ್ಲಿ ನಿಮಗೆ ಸಕ್ಸಸ್, ವಿಕ್ಟ್ರಿ ಖಂಡಿತವಾಗ್ಲೂ ಇದೆ ನಿಮ್ಮ ಭಾಗ್ಯದಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ ಖಂಡಿತವಾಗ್ಲೂ ಇದೆ. ಬಟ್ ಈ ಒಂದು 4 ಎನರ್ಜಿ ಏನಿದೆ ನೋಡಿ, ಇದು ಅವಾಗವಾಗ ಬರ್ತಾ ಇರುತ್ತೆ. 4 of Pentacles ಏನು ಅಂತಂದರೆ ರೆಸಿಸ್ಟೆನ್ಸ್, ಬದಲಾವಣೆ ಆಗದೇ ಇರುವಂಥದ್ದು. ನನಗೆ ಬದಲಾವಣೆ ಆಗೋದಕ್ಕೇ ಇಷ್ಟ ಇಲ್ಲ ಅನ್ನೋದು ಎನರ್ಜಿ ಇದು. 5 of Pentacles ಏನು ಹೇಳುತ್ತೆ, ಜೀವನ ಹೇಗಿದ್ದರೂ ಮುಂದೆ ಹೋಗ್ತಾನೆ ಇರಬೇಕು, ಎಲ್ಲೂ ಸ್ಟಕ್ ಆಗಬಾರ್ದು. ಓಕೆ, ನಿಧಾನವೇ ಪ್ರಧಾನ, ಮುಂದೆ ಹೋಗ್ತಾ ಇರೋದು. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಕೆಲವ್ರದ್ದು ಇಲ್ಲಿ ಡಿವೋರ್ಸ್ ಕೂಡ ನಿಮ್ಮ ಡೆಸ್ಟಿನಿಯಲ್ಲಿ ಮೊದಲೇ ಇದೆ, ಡಿವೋರ್ಸ್ಡ್. ಕೆಲವರಲ್ಲಿ ಸಿಂಗಲ್ ಪೇರೆಂಟ್ ಆಗಿರಬಹುದು. ಸೊ ನನಗಿಲ್ಲಿ ಆ ಥರ ಕಾಣ್ತಾ ಇದೆ. ಆ್ಯಂಡ್ ದ ಮೆಜಿಷಿಯನ್, ಮೆಜಿಷಿಯನ್ ಅಂದರೆ ಏನು ಮೆಟೀರಿಯಲಿಸ್ಟಿಕ್. ಇಲ್ಲಿ ನೋಡಿ ಎಲ್ಲ ಇದೆ ಇವನ ಜೊತೆ. ಕಪ್ಸ್ ಇದೆ, ಪ್ಯಾಂಟಿಕಲ್ಸ್ ಇದೆ, ಸೋರ್ಡ್ಸ್ ಇದೆ, ವಾನ್ಸ್ ಇದೆ. ಸನ್ ಕಾರ್ಡ್ ಎನರ್ಜಿ ಇದು. 1 ಸನ್, ಇನ್ಫನೈಟ್, 8 ನಂಬರ್ ನಾನು ಹೇಳ್ದೆ ಅಲ್ವಾ, ಇನ್ಫನೈಟ್ 8 ನಂಬರ್. ನಿಮಗೆ ಟ್ರಿಕ್ ಮೆಜಿಷಿಯನ್ ಅಂತಂದರೆ ಮ್ಯಾಜಿಕ್ ಮಾಡುವಂಥದ್ದು. ಸೊ ನೀವು ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕು. ಆಪ್ಷನ್ ನಂಬರ್ 2. ನಿಮ್ಮಲ್ಲಿ ಆ ಮ್ಯಾಜಿಕ್ ಮಾಡುವಂತಹ ಎಲ್ಲ ಲಕ್ಷಣಗಳಿದೆ. ಓಕೆ, ಈ ಎನರ್ಜಿಯಿಂದ ಹೊರಗೆ ಬನ್ನಿ. ಈ ಎನರ್ಜಿಯಿಂದ ಹೊರಗೆ ಬಂದರೆ ನಿಮ್ಮ ಡೆಸ್ಟಿನಿ ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಯಾವತ್ತೂ ಸಕ್ಸಸ್ ನಿಮ್ಮದಾಗುತ್ತೆ, ಒಳ್ಳೆ ಆಪರ್ಚುನಿಟೀಸ್ಗಳು ಸಿಗುತ್ತೆ ನಿಮಗೆ. ಓಕೆ, ಆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೊಂದಿದೆ. ಬೇರೆಯವರಿಗೆ ನೀವು ಲೀಡ್ ಮಾಡಬೇಕು ಅಂತ ಆದರೆ ಖಂಡಿತವಾಗ್ಲೂ ಮಾಡಬಹುದು. ದ ಮೆಜಿಷಿಯನ್, ಮೆಜಿಷಿಯನ್ ಅಂದರೆ ಮ್ಯಾಜಿಕ್ ಅಂತಂದರೆ ಮೊದಲೇ ಪ್ಲ್ಯಾನ್ಡ್ ಆಗಿರುತ್ತೆ. ಓಕೆ, ಮೊದಲೇ ಪ್ಲ್ಯಾನ್ ಆಗಿರುತ್ತೆ ನಾನು ಯಾವ ಥರ ಮ್ಯಾಜಿಕ್ ಮಾಡಬೇಕು ಅಂತ. ಓಕೆ, ಈ ಜಗತ್ತಲ್ಲಿ ನಾನು ಯಾವ ಥರದ ಮ್ಯಾಜಿಕ್ನ ಕ್ರಿಯೇಟ್ ಮಾಡಬೇಕು ಅಂತ ಮೊದಲೇ ಗೊತ್ತಿರುತ್ತೆ ಮೆಜಿಷಿಯನ್ಗೆ. ಸೊ ಅವನು ಸ್ಟೇಜಿಗೆ ಬಂದ ಮೇಲೆ ನಂತರ ಅವನು ಪ್ಲ್ಯಾನ್ ಮಾಡೋದಿಲ್ಲ. ಓಕೆ, ಜನರು ನನ್ನ ಮುಂದೆ ಇದ್ದಾರೆ, ನಾನು ಯಾವ ಥರ ಮ್ಯಾಜಿಕ್ ಮಾಡಲಿ ಅಂತ. ಪ್ಲ್ಯಾನ್ಡ್, ಆಲ್ರೆಡಿ ಪ್ಲ್ಯಾನ್ಡ್, ಮೊದಲೇ ಪ್ಲ್ಯಾನ್. ಸೊ ನೀವು ಕೂಡ ಅಷ್ಟೇ, ನಿಮ್ಮ ಪ್ಲ್ಯಾನ್ ಏನಿದೆ ನೋಡಿ ಅದನ್ನ ಮೊದಲೇ ನೀವು ಮಾಡ್ಕೊಳ್ಳಿ. ಓಕೆ, ಇದರಿಂದ ಏನು ಕಲ್ತ್ರಿ ಅನ್ನೋದು ಇಂಪಾರ್ಟೆಂಟ್. ಇದರಿಂದ ನಿಮಗೆ ಏನು ಕ್ರಿಯೇಟ್ ಮಾಡೋದಕ್ಕಾಗುತ್ತೆ ಅದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 2. ಓಕೆ, ನೆಕ್ಸ್ಟ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ ನಿಮಗೆ. ಫಸ್ಟ್ ಲೈಟ್, ಬಿಗಿನಿಂಗ್ ಅ ನ್ಯೂ ಸೈಕಲ್. ಅಂದರೆ ಇಲ್ಲಿ ಏನು ಅಂತಂದರೆ ನೀವು ರೆಸಿಸ್ಟೆನ್ಸ್ ಇದೆ, ನಿಮಗೇನು ಚೇಂಜ್ ಆಗೋದೇ ನಿಮಗೆ ಇಷ್ಟ ಇಲ್ಲ, ಇಲ್ಲಿ ನೋಡಿ ಬರ್ಡ್ ಇದೆ. ನೀವು ನಿಮಗೆ ಬಿಗಿನಿಂಗ್ ಅಗತ್ಯ ಇದೆ. ಆಪ್ಷನ್ ನಂಬರ್ 1ಗೆ.
ಓಕೆ, ಇಂತಹ ಜನರು ನಿಮ್ಮ ಭಾಗ್ಯದಲ್ಲೇ ಬರೆದಿದೆ ಮೊದಲೇ. ಇಂಥ ಜನರನ್ನು ನೀವು ಭೇಟಿಯಾಗ್ತೀರಾ, ಇದರಿಂದ ನೀವೇನು ಕಲ್ತ್ರಿ ಅನ್ನೋದು. ಫಸ್ಟ್ ಲೈಟ್, ಫಸ್ಟ್ ಲೈಟ್. ಆದಷ್ಟು ಆದಷ್ಟು ಬೆಳಕನ್ನು ಚೂಸ್ ಮಾಡಿ. ಆಪ್ಷನ್ ನಂಬರ್ 2. ಆದಷ್ಟು ಲೈಕ್ ಮನೆಯಲ್ಲಾಗಿರಬಹುದು, ಲೈಟನ್ನು ಉರಿಯಿರಿ. ಕ್ಯಾಂಡಲ್ ಜೊತೆ ಒಂದು 10 ನಿಮಿಷ ಕ್ಯಾಂಡಲ್ನ ನೋಡ್ತಾ ಇರಿ. ಸೊ ಅದರಿಂದ ನಿಮಗೊಂದು ಕ್ಲಿಯರಿಟಿ ಸಿಗುತ್ತೆ ಜೀವನದಲ್ಲಿ. ಓಕೆ, ಬಿಟ್ಟು ನ್ಯೂ ಬಿಗಿನಿಂಗ್ಗೆ ನೀವಿಲ್ಲಿ ಹೆದರಬೇಡಿ. ನ್ಯೂ ಬಿಗಿನಿಂಗ್ ಏನಿದೆ ನೋಡಿ, ಅದಕ್ಕೆ ಹೆದರಬೇಡಿ. ಓಕೆ, ಇಲ್ಲಿ ನೋಡಿ, ಈ ಎಲೆಗಳು ಎಲ್ಲ ಹಸಿರಿದೆ ಅಲ್ವಾ. ಸೊ ಇದು ಹಸಿರಾದ ಮೇಲೆ ಎಲ್ಲೋ ಆಗುತ್ತೆ, ಎಲ್ಲೋಗಿ ಬಿದ್ದು ಹೋಗುತ್ತೆ. ಹೂವು, ಇವಾಗ ಹೂವು ಆಗಿರ್ಬೋದು, ಗಿಡ ಇರಬಹುದು. ಸೊ ಅದು ಸತ್ತು ಆಮೇಲೆ ವಾಪಸ್ ಆಗುತ್ತೆ ಅಲ್ವಾ. ಸೊ ಅದೇ ಥರ ನ್ಯೂ ಬರ್ತ್, ನ್ಯೂ ಬಿಗಿನಿಂಗ್. ಸೊ ನ್ಯೂ ಬಿಗಿನಿಂಗ್, ನೀವು ಇಲ್ಲಿ ಹೆದರಬೇಡಿ. ಯಾವುದೇ ಪರಿಸ್ಥಿತಿ ಬಂದಾಗ ಹೆದರಬೇಡಿ. ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟಿ ಬಂದಾಗ ಅದನ್ನು ಒಪ್ಕೊಳ್ಳಿ. ಓಕೆ, ಅದರಿಂದ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫ್. ಓಕೆ, ನ್ಯೂ ಬಿಗಿನಿಂಗ್, ಲೈಕ್ ಅದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಆಗಿರ್ಬೋದು. ಲೆಟ್ ಗೋ ಮಾಡಿ. ಪಾಸ್ಟಲ್ಲಿ ಏನಾಗಿದೆ ಅದನ್ನು ಲೆಟ್ ಗೋ ಮಾಡಿ ಒಳ್ಳೆಯದನ್ನು ಇಲ್ಲಿ ನಿಮಗೆ ಬಿಗಿನಿಂಗ್ ಮಾಡೋದಕ್ಕೆ ಹೇಳ್ತಾ ಇದೆ. ಬಿಕಾಸ್ 10 ಆಫ್ ಸೋರ್ಡ್ಸ್, 10 ಅಂದರೆ 1, ನ್ಯೂ ಬಿಗಿನಿಂಗ್. ದ ಮೆಜಿಷಿಯನ್ 1, ಫಸ್ಟ್ ಲೈಟ್, ಬಿಗಿನಿಂಗ್ ಇನ್ ಅ ನ್ಯೂ ಸೈಕಲ್. ಸೊ ಇಲ್ಲಿ ನಿಮಗೆ ಬಿಗಿನಿಂಗ್, ಪ್ಲ್ಯಾನ್ ನಿಮಗೆ ಅಗತ್ಯ ಇದೆ. ಆಪ್ಷನ್ ನಂಬರ್ 2ಗೆ ಏನು ಮಾಡಬೇಕು ಅಂತ ಇದ್ದೀರಾ, ಪ್ಲ್ಯಾನ್. ಸೊ ಆ ಪ್ಲ್ಯಾನ್ ಮುಖಾಂತರ ಹೋದರೆ ನೀವು ಖಂಡಿತವಾಗ್ಲೂ ದ ಚಾರಿಟ್, ಸಕ್ಸಸ್, ವಿಕ್ಟ್ರಿ ನಿಮ್ಮದಾಗುತ್ತೆ. ದ ಮೆಜಿಷಿಯನ್, ಆ ಮ್ಯಾಜಿಕ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು. ಓಕೆ, ಮ್ಯೂಸಿಕ್, ಯುವರ್ ಕನೆಕ್ಷನ್ ಟು ಮ್ಯೂಸಿಕ್ ಈಸ್ ಹೀಲಿಂಗ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ಆದಷ್ಟು ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗಿ. ಆಪ್ಷನ್ ನಂಬರ್ 2. ಓಕೆ, ಕೆಲವರು ಹೇಳ್ತಾರೆ ಹೀಲಿಂಗ್ ಅಂದರೆ ಏನು ಅಂತ, ಹೀಲ್ ಆಗೋದು ಹೇಗೆ ಅಂತ. ಸೊ ನೀವು ಮೊದಲು ತಿಳ್ಕೊಳ್ಳಿ, ಹೀಲ್ ನಿಮಗೆ ಯಾವುದರಲ್ಲಿ ಆಗೋದಿದೆ. ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಹೀಲ್ ಆಗೋದಿದೆಯಾ, ಇಲ್ಲಾಂದರೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗಬೇಕು ಅಂತ ಇದ್ರಾ, ಯಾವುದರಲ್ಲಿ ನಿಮಗೆ ಹೀಲಿಂಗ್ ಆಗಬೇಕು ಅಂತ ಇದೆ ನೋಡಿ, ಅದನ್ನು ಮೊದಲು ನೀವು ಡಿಸೈಡ್ ಮಾಡಬೇಕು. ಓಕೆ, ನಿಮಗೆ ಇಲ್ಲಿ ಮ್ಯೂಸಿಕ್ ಮುಖಾಂತರ ಕೂಡ ನಿಮಗೇನೋ ಮೆಸೇಜ್ ಸಿಗ್ತಾ ಇರ್ಬೋದು. ಆಪ್ಷನ್ ನಂಬರ್ 2. ಓಕೆ, ಅ ಡ್ರೀಮ್ ಕಮ್ ಟ್ರೂ, ಬಿಲೀವ್ ಇನ್ ಯುವರ್ ಸೆಲ್ಫ್, ದ ಎಂಡ್ ಆಫ್ ಡಿಫಿಕಲ್ಟ್ ಸಿಚುವೇಶನ್. ನಿಮ್ಮ ಕನಸು ಖಂಡಿತವಾಗ್ಲೂ ನನಸಾಗುತ್ತೆ. ಆಪ್ಷನ್ ನಂಬರ್ 2. ಬಟ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಜನರು ಏನಂತಾರೆ ಅದು ಸೆಕೆಂಡ್ರಿ. ಓಕೆ, ವಾಚ್ ಯುವರ್ ಫುಟ್ ಸ್ಟೆಪ್ಸ್. ಹೋಗುವಂತಹ ದಾರಿ ಯಾವುದಿದೆ ಅನ್ನೋದನ್ನು ಸರಿಯಾಗಿ ನೋಡಿ. ಆಪ್ಷನ್ ನಂಬರ್ 2. ಇವಾಗ ಕರೆಂಟ್, ಇದು ನನಗೆ ಪಾಸ್ಟ್ ಕಾಣ್ತಾ ಇಲ್ಲ, ಬಟ್ ಕರೆಂಟಾಗಿ ಕಾಣ್ತಾ ಇದೆ. ಯಾವ ಜನರ ಸಂಗನ ಮಾಡ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ, ಏನು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಎಸ್, ಯುವರ್ ಗಾರ್ಡನ್ ಏಂಜಲ್ಸ್ ಈಸ್ ಆಲ್ವೇಸ್ ನಿಯರ್. ಓಕೆ, ಹೆದರಬೇಡಿ, ಮುನ್ನುಗ್ಗಿ. ನಿಮ್ಮ ಗಾರ್ಡನ್ ಏಂಜಲ್ಸ್ ಏನಿದ್ದಾರೆ ನೋಡಿ, ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಆಪ್ಷನ್ ನಂಬರ್ 2. ಯು ಕ್ಯಾನ್ ಸ್ಟಾಪ್ ಬೀಂಗ್ ಸ್ಕೇರ್ಡ್ ನೌ, ಥಿಂಗ್ಸ್ ವಿಲ್ ಬಿ ವರ್ಕ್ಔಟ್, ಯು ವಿಲ್ ಬಿ ಓಕೆ. ಸೊ ನಾನು ಇವಾಗಷ್ಟೇ ಹೇಳಿದೆನು, ಭಯ ಎಲ್ಲ ಪಡ್ಕೊಳ್ಬೇಡಿ. ಆಪ್ಷನ್ ನಂಬರ್ 2. ಓಕೆ, ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಲ್ವಾ. ಸೊ ನೀವು ಇನ್ನೊಬ್ಬರನ್ನ ಲೀಡ್ ಮಾಡುವಂಥವ್ರು. ನೀವೇ ಹೆದರಿದ್ರೆ ಏನಾಗುತ್ತೆ, ನಾನು ಮೊದಲೇ ಹೇಳಿದೆ, ನೀವು ಬೇರೆಯವರಿಗೆ ದಾರಿದೀಪ ಆಗುವವರು ಅಂತ. ಸೊ ಇಲ್ಲಿದೆ ನೋಡಿ, ಯುವರ್ ಕನೆಕ್ಷನ್ ಟು ಮ್ಯೂಸಿಕ್ ಈಸ್ ಹೀಲಿಂಗ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ನೀವು ಬೇರೆಯವರನ್ನು ಕೂಡ ಹೀಲ್ ಮಾಡ್ತೀರಾ. ಆಪ್ಷನ್ ನಂಬರ್ 2. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಇದರಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಈ ಸ್ಟೋನನ್ನು ಚೂಸ್ ಮಾಡಿದ್ದೀರಾ. ಸೊ ನನಗನ್ಸುತ್ತೆ ನೀವು ತುಂಬ ಒಳ್ಳೆಯ ಕಮ್ಯುನಿಕೇಟರ್, ತುಂಬ ಚೆನ್ನಾಗಿ ಜನರಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅನಿಸುತ್ತೆ. ಆ್ಯಂಡ್ ಇದನ್ನು ನೋಡಿದಾಗ ನನಗನ್ಸುತ್ತೆ ನೀವೊಂದು ಟೀಚರ್ ಆಗಿರ್ಬೋದು, ಹೀಲರ್ ಆಗಿರಬಹುದು ಅಂತ ಕೂಡ ನನಗನ್ನಿಸ್ತಾ ಇದೆ. ಟ್ಯಾರೋ ಕಾರ್ಡ್ ರೀಡರ್ ಕೂಡ ಆಗಿರಬಹುದು. ಆ್ಯಂಡ್ ಇದು ನನಗೆ ಲಿಟ್ರಲಿ ನನಗೆ ಸ್ಟೋನ್ ಏನಿದೆ ನೋಡಿ, ಗುರು ಬಗ್ಗೆ ತಿಳಿಸ್ತಾ ಇದೆ. ಹೆಚ್ಚಾಗೇನೋ ಗುರು, ಒಬ್ಬರು ಟೀಚರ್ ಬಗ್ಗೆ ತಿಳಿಸ್ತಾ ಇದೆ, ನಮಗೆ ಕಲಿಸುವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ನನಗೆ ಇಲ್ಲಿ 3 ಸ್ಪಿರಿಟ್ ಆ್ಯನಿಮಲ್ ಕಾಣ್ತಾ ಇದೆ. ಒಂದು ಜಿರಾಫ್, ಇನ್ನೊಂದು ಡಾಗ್, ಇನ್ನೊಂದು ಬರ್ಡ್. ಓಕೆ,
ಸೊ ಆದಷ್ಟು ಈ ಒಂದು 3 ಪ್ರಾಣಿ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಓಕೆ, ಆಪ್ಷನ್ ನಂಬರ್ 3 ನೋಡೋಣ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರ್ತಿದೆ ಅಂತ. ಸೊ ಎಸ್, ಆಪ್ಷನ್ ನಂಬರ್ 3, ಥ್ಯಾಂಕ್ ಯು. ಆಪ್ಷನ್ ನಂಬರ್ 3 ನಿಮ್ಮ ಕಾರ್ಡ್ ನನಗೆ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಅಲ್ಲಿ ಯಾವುದೇ ರೀತಿಯಂಥ ಮೆಸೇಜ್ ಆಗಿರಲಿಲ್ಲ. ಬಟ್ ಆಪ್ಷನ್ ನಂಬರ್ 3ಗೆ ನನಗೆ ಯಾವ ಥರ ಚಾನಲ್ ಆಗ್ತಾ ಇತ್ತು ಅಂತಂದರೆ, ಸೊ ಆದಷ್ಟು ಮನೆಯಲ್ಲಿ ಬೆಳಕನ್ನು ಉರಿಯಿರಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನಗೆ ಐ ಥಿಂಕ್ ನೀವು ತುಂಬ ಬೇರೆಯವ್ರ ಜೊತೆ ನಿಮ್ಮ ಫೀಲಿಂಗ್ನ ವ್ಯಕ್ತಪಡಿಸೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೆಚ್ಚಾಗಿ ನೀವು ವ್ಯಕ್ತಪಡಿಸೋದಿಲ್ಲ. ಸೊ ನೀವು ಇಂಟ್ರೋವರ್ಟ್ ಅಂತ ನನಗೆ ಅನಿಸ್ತಾ ಇದೆ. ಆಪ್ಷನ್ ನಂಬರ್ 1, ಐ ಡೋಂಟ್ ನೋ, ನನಗೆ ಆ ಥರ ಫೀಲ್ ಆಯಿತು ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ. ನನಗೆ ಅನಿಸುತ್ತೆ ನೀವು ಆಪ್ಷನ್ ನಂಬರ್ 3 ತುಂಬ ಸ್ಪಿರಿಚುವಲ್ ಪರ್ಸನ್ ಅಂತ ಅನಿಸುತ್ತೆ. ಸೊ ನೀವು ಮೆಡಿಟೇಷನ್ ಮಾಡ್ತಾ ಇರಬಹುದು, ಇಲ್ಲಾಂದರೆ ಮೆಡಿಟೇಷನ್ ಮಾಡೋದಕ್ಕೆ ಇವಾಗ ಪ್ರಯತ್ನ ಕೂಡ ಪಡ್ತಾ ಇರ್ಬೋದು. ಸೊ ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಸೊ ಎಸ್, ಆಪ್ಷನ್ ನಂಬರ್ 3. Oh, yeah. The Fool, 6 of Swords. ವಾವ್, ನಾನು ಹೇಳಿದೆ ಅಲ್ವಾ, ಮೆಡಿಟೇಷನ್, ಸ್ಪಿರಿಚುವಲ್ ಪರ್ಸನ್. ಎಸ್, ಯು ಆರ್ ದ ಫೂಲ್, 6 of Wands and 6 of Swords, 2 of the High Priestess. Yeah. Yes, option number 3. The Fool, the High Priestess. Oh my God, 3 of Pentacles. ನನಗೆ ಗೊತ್ತಿತ್ತು 3 of Pentacles ಬರುತ್ತೆ ಅಂತ, ಬಿಕಾಸ್ ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನಗೆ 3 of Pentaclesನ ತೋರಿಸ್ತಾ ಇದ್ರು. ಬಟ್ ಯಾ, ಮೈಂಡ್, ಬಾಡಿ, ಸ್ಪಿರಿಟ್. ಎಸ್, ಐ ಥಿಂಕ್ ಆಪ್ಷನ್ ನಂಬರ್ 3 ಯಾರು ಚೂಸ್ ಮಾಡಿದ್ದಾರೆ ನೋಡಿ, ನೀವು ಆಲ್ಮೋಸ್ಟ್ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಾ ನೀವು. ಆ್ಯಂಡ್ ಡಾರ್ಕ್ ನೈಟ್ ಆಫ್ ದ ಸೋಲ್ ನಿಮ್ಮ ಜೀವನದಲ್ಲಿ ಒಂದು ಆಗದೇ ಇರುವಂತಹದ್ದು ಒಂದು ಆಗಿರಬಹುದು. ಸೊ ಇದರಿಂದ ನಿಮ್ಮ ಲೈಫ್ ಚೇಂಜ್ ಆಗಿರಬಹುದು. ಓಕೆ, ನಾನು ಡಾಗ್ ಅಂದೆ, ಸೊ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಡಾಗ್ ಆಗಿರಬಹುದು. ಹೈ ಪ್ರೀಸ್ಟೆಸ್, ಒನ್ ಆಫ್ ಮೈ ಫೇವ್ರೆಟ್ ಟ್ಯಾರೋದಲ್ಲಿ ತುಂಬ ಫೇವ್ರೇಟ್ ಅಂತಂದರೆ ಹೈ ಪ್ರೀಸ್ಟೆಸ್. ಬಿಕಾಸ್ ಇಲ್ಲಿ ಮಾತಾಡೋದು ತುಂಬ ಕಡಿಮೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಇಂಟ್ರೋವ್ಯಾಂಟ್, ನೀವು ಮಾತಾಡೋದಿಲ್ಲ, ನೀವು ಮಾತಾಡೋದು ತುಂಬ ಕಡಿಮೆ. ಓಕೆ, ಬಟ್ ನೀವು ಅಬ್ಸರ್ವೇಷನ್ ನಿಮ್ಮದು ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 1 ಇದು ನಿಮ್ಮ ಡೆಸ್ಟಿನಿಯಲ್ಲಿ ಬರ್ತಿದೆ. ಓಕೆ, ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 3, ಮೈಂಡ್, ಬಾಡಿ, ಸ್ಪಿರಿಟ್, ಬ್ಯಾಲೆನ್ಸ್ಡ್ ಮೈಂಡ್, ಬಾಡಿ, ಸ್ಪಿರಿಟ್, ಆಲ್ರೆಡಿ ಕನೆಕ್ಟೆಡ್. ಸೊ ನಿಮಗೆ ಕೆಲವೊಮ್ಮೆ ಬೇರೆಯವರು ಹೇಳೋ ಮೊದಲೇ ನೀವು ಹೇಳಿರ್ತೀರಾ, ಆ್ಯಂಡ್ ಅವ್ರು ಹೇಳ್ತಾರೆ ಎಸ್ ನಾನು ಇದೇ ಹೇಳಬೇಕು ಅಂತ ಇದೆ ಅಂತ. ಬಿಕಾಸ್ ಇದು ಡೆಸ್ಟಿನಿಯಲ್ಲೇ ಇದೆ ನಿಮ್ಮದು, ಆಲ್ರೆಡಿ ಬರ್ದು ಹಾಕೋಗಿದೆ ಇಲ್ಲಿ. ತುಂಬ ಸ್ಪಿರಿಚುವಲ್ ನೀವು. ಓಕೆ, ತುಂಬ ಸ್ಪಿರಿಚುವಲ್ ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ. ಈ ಪೈಲ್ ಹೇಗೆ ಅಂತಂದರೆ, ಜೀವನದಲ್ಲಿ ಏನಾದರೂ ಆದರೆ ಅದನ್ನ ಮೂವ್ ಫಾರ್ವರ್ಡ್, ಮೂವ್ ಫಾರ್ವರ್ಡ್, ಮೂವ್ ಫಾರ್ವರ್ಡ್, ಲೆಟ್ ಗೋ, ಮೂವ್ ಫಾರ್ವರ್ಡ್. ಓಕೆ, ಇವರು ಹಾಗಂದ್ರೆ ಓಕೆ, ಲೆಟ್ ಗೋ, ಮೂವ್ ಫಾರ್ವರ್ಡ್. ಸೊ ಆ ಒಂದು ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ನನಗಿಲ್ಲಿ ಚಾನಲ್ ಆಗ್ತಾ ಇದೆ. ಬರುವಾಗ ಏನು ತಗೊಂಡು ಬಂದೆ, ಇನ್ನು ಹೋಗುವಾಗ ತೊಗೊಂಡು ಹೋಗೋದಕ್ಕೆ ಅಂತ ಕೆಲವೊಮ್ಮೆ ನಿಮ್ಗೆ ಅನಿಸ್ಬಹುದು ಆ ಥರ. ಬರಬೇಕಾದ್ರೆ ನಾನು ಖಾಲಿ ಬಂದಿದ್ದು, ಹೋಗಬೇಕಾದ್ರೂ ಕೂಡ ನಾನು ಖಾಲಿ ಹೋಗ್ತೀನಲ್ವಾ. ಸೊ ಯಾಕೆ ನನಗೆ ಈ ವಾದ ವಿವಾದ ಆ್ಯಂಡ್ ಲೈಕ್ ಜನರ
ಲೈಕ್ ಒಳ್ಳೆಯದೇ ಇರದೇ ಇರುವಂತಹ ಜನರ ಯಾಕೆ ನನಗೆ ಸಂಘ ಅಂತ ಹೇಳಿಬಿಟ್ಟು, ಅಂದರೆ ನೀವು ಒಳ್ಳೆ ಜನರ ಜೊತೆ ಬೆರೆಯುವಂಥವರು, ಒಳ್ಳೆಯವರ ಜನರಿಗೆ ಒಳ್ಳೆಯ ರೀತಿಯಾದಂತಹ ನೀವು ಸಲಹೆಯನ್ನು ಕೊಡುವಂತಹವರು, ನಿಮ್ಮಲ್ಲಿ ಆ ಗುರು ಕ್ವಾಲಿಟಿ ಇದೆ. ಆಪ್ಷನ್ ನಂಬರ್ 3 ಇದು ನಿಮ್ಮ ಡೆಸ್ಟಿನಿಯಲ್ಲಿದೆ. ಗುರು ಕ್ವಾಲಿಟಿ, ಗುರು ಆಗುವಂತಹ ಕ್ವಾಲಿಟಿ ವೆರಿ ಇಂಟ್ರೆಸ್ಟಿಂಗ್. 8 ಆಫ್ ವಾಂಡ್ಸ್. ಚೇಂಜ್, ನಾನು ಹೇಳಿದೆ ಅಲ್ವಾ, ಫಾಸ್ಟ್ ಚೇಂಜ್, ಎಲ್ಲನೂ ಫಾಸ್ಟ್ ಚೇಂಜ್. ಯಾರಾದರೂ ಏನಾದರೂ ಅಂದರೂ ಕೂಡ ನೀವು ಅದನ್ನು ಮನಸ್ಸಲ್ಲಿದ್ದರೂ ಬಟ್ ನೀವು ಅದನ್ನ ಬೇಗ ಲೈಕ್ ಬಿಟ್ಬಿಡ್ತೀರ, ಅದನ್ನು ಅಷ್ಟು ಯೋಚನೆ ಮಾಡ್ತಾ ಕೂರೋದಿಲ್ಲ. ಸೊ ಅಂಥದ್ದು ನನಗೆ ಅನಿಸ್ತಾ ಇಲ್ಲ. ಒಂದು ವೇಳೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡುವಂತಾದರೆ ಈ ಪೈಲ್ ನಿಮ್ಮದಲ್ಲ. ಓಕೆ, ಇದು ತುಂಬ ಸ್ಪಿರಿಚುವಲಿ ಇರುವಂತಹ ಪೈಲ್, ಮೆಡಿಟೇಷನ್ ಮಾಡುವಂತಹ ಪೈಲ್ ಇದು. ಎಸ್, ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವಂತಹ ಪೈಲ್ ಇದು. ಡೆತ್, ಅಫ್ಕೋರ್ಸ್, ಟ್ರಾನ್ಸ್ಫಾರ್ಮೇಷನ್, ಟ್ರಾನ್ಸ್ಫಾರ್ಮೇಷನ್, ಫಾರ್ಗಿವ್ನೆಸ್. ನಾನು ಹೇಳಿದೆ ಅಲ್ವಾ ಇಲ್ಲಿ ಏನು ಅಂತಂದರೆ ನೀವು ಬೇಗ ಫಾರ್ಗಿವ್ ಮಾಡ್ತೀರಾ, ಬೇಗ ಕ್ಷಮಿಸ್ತೀರಾ. ಡೆತ್ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ. ನಿಮ್ಗೆ ಅನಿಸುತ್ತೆ ಕೆಟ್ಟದಾದರೆ ಹೊಸ್ತು ಕೂಡ ಆಗುತ್ತಲ್ವಾ, ಲೈಕ್ ಆ ಥರ ಇನ್ನನ್ ಯಾಂಗ್ ಇಲ್ಲಿದೆ. ಇನ್ನನ್ ಯಾಂಗ್ ಕೆಟ್ಟದಿದ್ದರೆ ಒಳ್ಳೇದು ಕೂಡ ಇರುತ್ತೆ ಅಲ್ವಾ. ಸೊ ಅಂದರೆ ನೀವು ಕೆಟ್ಟದ್ರಲ್ಲಿ ಒಳ್ಳೆಯದನ್ನು ಚೂಸ್ ಮಾಡುವವರು. ಇವಾಗ ಒಂದು ವ್ಯಕ್ತಿ, ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಜೊತೆ ಒಬ್ಬರು ಒಂದು ವ್ಯಕ್ತಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಬಗ್ಗೆ ತುಂಬ ಬೇಡದ್ದು ಹೇಳ್ತಾ ಇದ್ದಾರೆ, ಬಟ್ ನೀವು ಆ ವ್ಯಕ್ತಿಯಲ್ಲಿ ಒಳ್ಳೇದು ಏನಿದೆ ಅದನ್ನ ಹೇಳ್ತಾ ಇದ್ದೀರಾ. ಓಕೆ, ಇಲ್ಲಿ ಕೂಡ ಸೂರ್ಯ ಉದಯಿಸ್ತಾ ಇದೆ, ಇಲ್ಲಿ ಕೂಡ ಉದಯಿಸ್ತಾ ಇದೆ. ಸೊ ನ್ಯೂ ಬಿಗಿನಿಂಗ್, ನಿಮ್ಮ ಜೀವನದಲ್ಲಿ ಯಾವಾಗಲೂ ನ್ಯೂ ಬಿಗಿನಿಂಗ್ ಅನ್ನೋದೇನಿದೆ ನೋಡಿ, ಅದು ಯಾವಾಗಲೂ ಬರ್ತಾ ಇರುತ್ತೆ. ನೀವು ಯಾವುದೇ ರೀತಿಯಾದಂಥ ಸ್ಟ್ರಗಲ್ ಬಂದರೂ ಕೂಡ ನಿಮ್ಮ ಲೈಫಲ್ಲಿ, ಲೈಕ್ ನನಗಿಲ್ಲಿ ತುಂಬ ಲೈಟ್ ವರ್ಕರ್ಸ್ ಕಾಣ್ತಾ ಇದ್ದಾರೆ ಆ್ಯಂಡ್ ಲೈಟ್ ಹಾರ್ಟ್ ತುಂಬ ಏನಂತಂದರೆ ತುಂಬ ದಯಾಳು, ತುಂಬ ಕರುಣಾಮಯಿ, ತುಂಬ ಲೈಕ್ ಪ್ಯೂರ್, ತುಂಬ ಅಂದರೆ ತುಂಬ ಪ್ಯೂರ್ ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಐ ಕ್ಯಾನ್ ಫೀಲ್, ನನಗಿಲ್ಲಿ ಫೀಲ್ ಮಾಡ್ಬೋದು ಆ ಎನರ್ಜಿನ. ಓಕೆ, ವಾವ್. ಲೆಟ್ ಗೋ, ನಾನೇನಂದೆ ಲೆಟ್ ಗೋ. ನೀವು ಲೆಟ್ ಗೋ ಮಾಡುವಂತಹ ವ್ಯಕ್ತಿಗಳು. ಲೆಟ್ ಗೋ. ಓಕೆ, ಪಾಸ್ಟಲ್ಲಿ ಏನಾಗಿದೆ ಲೆಟ್ ಗೋ ಮಾಡೋಣ, ಬೇಡ ಅದರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇದೆ. ವೆರಿ ನೈಸ್, ವೆರಿ ನೈಸ್. ಐ ಥಿಂಕ್ ನೀವು ಈ ವರ್ಕನ್ನು ಮಾಡಿದಿರೋದು ಅಂತ ಕೂಡ ನನಗೆ ಅನಿಸ್ತಾ ಇದೆ ಇಲ್ಲಿ. ಈ ಒಂದು ಜರ್ನಿಯಲ್ಲಿ ನೀವು ಇದ್ದೀರಾ ಇವಾಗಲೂ ಕೂಡ. ವಾವ್. ಎಸ್, ಏಸ್ ಆಫ್ ಕಪ್ಸ್ ನೋಡಿ, ನಾನು ಇವಷ್ಟೇ ಹೇಳಿದೆ ಪ್ಯೂರಿಟಿ, ಪ್ಯೂರ್ ಎನರ್ಜಿ. ಏಸ್ ಆಫ್ ಕಪ್ಸ್, ಪ್ಯೂರ್ ಎನರ್ಜಿ ಆ್ಯಂಡ್ ಲೈಟೆಡ್, ಹೀಲಿಂಗ್. ನೀವು ಹೀಲರ್. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 3, ಸಾರಿ, ಹೀಲರ್ಸ್. ಯು ಆರ್ ಅ ಹೀಲರ್ಸ್, ನೀವು ಹೀಲರ್ಸ್. ಓಕೆ, ಹಾಗಂತ ನಾವು ಎಲ್ಲರೂ ಕೂಡ ಹೀಲರ್ಸೇ, ಬಟ್ ನಿಮ್ಮ ಡೆಸ್ಟಿನಿಯಲ್ಲಿ ಬರ್ದಿದೇನೋ ಯು ಆರ್ ಅ ಹೀಲಿಂಗ್. ನಿಮ್ಮಲ್ಲಿ ಆ ಹೀಲಿಂಗ್ ಪವರ್ ಇದೆ. ನೀವು ಟ್ಯಾರೋ ರೀಡಿಂಗ್ ಮಾಡಬೇಕು ಅಂತ ಇದ್ದರೆ, ಕಲಿಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕಲಿಬೋದು. ಆಸ್ಟ್ರಾಲಜರ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗಬಹುದು. ಆ್ಯಂಡ್ ರೇಕಿ ಹೀಲರ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗ್ಬೋದು. ಆಪ್ಷನ್ ನಂಬರ್ 3, ಪ್ಯೂರ್, ಲವ್. ಒಬ್ಬರನ್ನ ಪ್ರೀತಿ ಮಾಡ್ತೀರಾ, ತುಂಬ ಅಲ್ಲಿ ಪವಿತ್ರತೆ ಇದೆ. ಹೋಲಿ ವಾಟರ್ ಹೇಳ್ತೀವಲ್ವ, ಸೊ ಅಪವಿತ್ರವಾದಂಥ ನೀರು ಅಂದರೆ ಒಂದು ಚಾನಲ್ ಆಗ್ತಾ ಇದೆ, ನನಗೆ ನೀರು ತೋರಿಸ್ತಾ ಇದ್ದರೆ ಕೊಳಕು ನೀರನ್ನು ನೀವು ಶುದ್ಧ ಮಾಡುವವರು, ಕೊಳಕು ನೀರನ್ನು ಕೂಡ ಶುದ್ಧ ಮಾಡುವರು. ಇಟ್ ಮೀನ್ಸ್ ದ್ಯಾಟ್ ಒಂದು ವ್ಯಕ್ತಿ ಮನಸ್ಸೊಳಗೆ ಎಷ್ಟೇ ರೀತಿಯಂಥ ಕಲ್ಮಶಗಳಿದ್ದರೂ ಆ ಕಲ್ಮಶನ ತೆಗೆದು ನೀವು ಒಳ್ಳೆ ವಿಚಾರನ ಅವರ ಮನಸ್ಸಲ್ಲಿ ಹಾಕಬಹುದು. ಸೊ ಅಂಥ ಒಂದು ಎನರ್ಜಿ. ವಾವ್, ವೆರಿ ಇಂಟ್ರೆಸ್ಟಿಂಗ್, ವೆರಿ. ಯಾ, ಏಸ್ ಆಫ್ ಪೆಂಟಿಕಲ್ಸ್. ಯಾ, ವಾವ್, ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನನಗೆ ಸ್ಪಿರಿಚುವಲ್ ತುಂಬ ಕಾಣ್ತಾ ಇದೆ. ಆಪ್ಷನ್ ನಂಬರ್ 3. ನಿಮಗೆ ಏನು ಅಂತಂದರೆ ಹಣದ ಚಿಂತೆನೇ ಇಲ್ಲ. ಹಾಗಂತ ಹೇಳಿಬಿಟ್ಟು ನನ್ನಲ್ಲಿ ಹಣ ಇಲ್ಲ ಅಂತ ಚಿಂತೆ ಅಲ್ಲ ನಿಮ್ಮಲ್ಲಿ, ಆ ಥರ ಚಿಂತೆ ಎಲ್ಲ ಇದು.
ಓಕೆ, ಈ ಒಂದು ಚಿಂತೆ ಏನಿದೆ ನೋಡಿ, ಅದು ಆ ಥರದ ಚಿಂತೆ ಅಲ್ಲ. ಇಲ್ದಿದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ, ಏನಿದೆಯಾ ಅದನ್ನು ಯಾವ ಥರ ನಾನು ಅದನ್ನ ಉಪಯೋಗಿಸಬಹುದು ಅನ್ನೋ ಒಂದು ಭಾವನೆ ಅಲ್ಲಿರುವಂಥ ಫೈಲ್ ಇದು. ಹೊಸ ಹೊಸ ವಿಷಯಗಳನ್ನು ತಿಳಿಯುವಂಥ ಫೈಲ್ ಇದು ಅಂಥ ಪರ್ಸನ್. ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ತಿಳಿಸುತ್ತೇನೋ, ಮ್ಯಾನಿಫೆಸ್ಟ್ ಮಾಡುವಂಥದ್ದು ವ್ಯಕ್ತಿಗಳು. ಹೈಲಿ ಟ್ಯಾಲೆಂಟೆಡ್ ಪೀಪಲ್, ವೆರಿ ಸ್ಮಾರ್ಟ್ ಪೀಪಲ್, ಹೈಲಿ ಟ್ಯಾಲೆಂಟೆಡ್, ಹೈಲಿ ಸ್ಮಾರ್ಟ್ ಪೀಪಲ್. ನಾನು ಸ್ಟೋನಲ್ಲೇ ಹೇಳಿದೆನು, ಕಮ್ಯುನಿಕೇಷನ್, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 3, ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ನೋಡಿ ತುಂಬ ಚೆನ್ನಾಗಿದೆ. ವಿಕ್ಟ್ರಿ, ವಿಕ್ಟ್ರಿ, 6 of Wands ಎನರ್ಜಿ, ವಿಕ್ಟ್ರಿ. ಸ್ಪಾಟ್ಲೈಟ್, ನೋಡೋಣ ನಿಮ್ಮ ಗೈಡೆನ್ಸ್ ಏನು ಅಂತ. ಓಕೆ, ವೆರಿ ಇಂಟ್ರೆಸ್ಟಿಂಗ್, ವೆರಿ. ಸೊ ಈ ಫೈಲ್ ನನಗೆ ಹೀಲ್ ಆಗ್ತಾ ಇದೆ, ನಾನು ಇದರಿಂದ ಹೀಲ್ ಆಗ್ತಾ ಇದ್ದೀನಿ. ಸೊ ಎಸ್, ಬ್ರೇಕಿಂಗ್ ಟ್ರೇಲ್, ಆ ಬ್ರೇಕಿಂಗ್ ಥ್ರೂ ಈಸ್ ಅಟ್ ಹ್ಯಾಂಡ್. ಬ್ರೇಕಿಂಗ್ ಟ್ರೇಲ್. ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಗೈಡೆನ್ಸ್ ಏನು ಅಂತಂದರೆ, ಕೀಪ್ ಗೋಯಿಂಗ್, ಹೋಗ್ತಾ ಇರಿ. ಇವಾಗ ನೀವೇನು ಸದ್ಯದಲ್ಲಿ ಸ್ಪಿರಿಚುವಲಿ ಏನು ಮಾಡ್ತಾ ಇದ್ದೀರಾ ನೋಡಿ, ಹೋಗ್ತಾ ಇರಿ. ಆ್ಯಂಡ್ ಇದು ನಾವು ಸ್ಪಿರಿಚುವಲಿ ಏನು ಮಾಡ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಆಗಿ ಹೇಳ್ತೀನಿ, ಇದು ನಿಮ್ಮ ಫೈಲ್ ಅಲ್ಲ, ನಿಮ್ಮ ಫೈಲ್ ನಿಜವಾಗ್ಲೂ ಅಲ್ವೇ ಅಲ್ಲ ಇದು. ಓಕೆ, ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೀಪ್ ಗೋಯಿಂಗ್. ಓಕೆ, ಆ್ಯಂಡ್ ಇಲ್ಲಿ ಏನು ಅಂತಂದರೆ, ನಿಮಗೆ ಮುಂದಕ್ಕೆ ದಾರಿ ಕಾಣದೇ ಇರಬಹುದು, ಬಟ್ ನೀವು ಮುಂದೆ ಹೋಗ್ತಾ ಇರಿ ಖಂಡಿತವಾಗ್ಲೂ. ಅಂತಂದರೆ ನನಗೆ ಇವಾಗ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಫಾಗ್ ತೋರಿಸ್ತಾ ಇದ್ದಾರೆ. ಓಕೆ, ನೀವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನೀವು ಮಾರ್ಗದಲ್ಲಿ ನಡ್ಕೊಂಡು ಹೋದಾಗ ನಿಮಗೆ ಬರೀ ಫಾಗೇ ಕಾಣ್ತಾ ಇದೆ. ನೀವು ಹಿಂದೆ ಬರ್ತೀರಾ? ಇಲ್ಲ. ನಿಮ್ಮ ಡೆಸ್ಟಿನೇಷನ್ಗೆ ನೀವು ಹೋಗಬೇಕು ಅಂತಂದರೆ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್, ನೀವು ಹೋಗ್ತಾನೆ ಇರಬೇಕಾಗುತ್ತೆ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಸಮಥಿಂಗ್ ನ್ಯೂ, ತುಂಬ ನ್ಯೂ ಎಕ್ಸೈಟ್ಮೆಂಟ್ ಆಗಿರುವಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆಪ್ಷನ್ ನಂಬರ್ 3. ಓಕೆ, ಇದು ನ್ಯೂ ಬಿಗಿನಿಂಗ್ ಬಗ್ಗೆ ತಿಳಿಸ್ತಾ ಇದೆ. ಫೂಲ್ ಕಾರ್ಡ್ ಆ್ಯಂಡ್ ಏಸ್ ಆಫ್ ಕಪ್ಸ್ ಕೂಡ ನ್ಯೂ ಬಿಗಿನಿಂಗ್ ಬಗ್ಗೆ ತಿಳಿಸ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್, ಹೊಸ ವಿಷಯ, ಹೊಸ ವಿಚಾರ, ಇದು ಮೆಸೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಏನೋ ಒಂದು ನಿಮಗೆ ನ್ಯೂ ಎಕ್ಸೈಟ್ಮೆಂಟ್ ಇರುವಂಥದ್ದು, ಏನೋ ಒಂದು ಗುಡ್ ನ್ಯೂಸ್ ನಿಮ್ಮ ಕಡೆ ಬರ್ತಾ ಇದೆ. ಆಪ್ಷನ್ ನಂಬರ್ 3. ತುಂಬ ಒಳ್ಳೆ ವರ್ಕ್ ಮಾಡಿದ್ದೀರಾ. ಆಪ್ಷನ್ ನಂಬರ್ 3, ನೀವು ತುಂಬ ಒಳ್ಳೆ ವರ್ಕ್ ಮಾಡಿದ್ದೀರಾ. ವೆರಿ ಕಾಮ್ ಎನರ್ಜಿ, ವೆರಿ ಬ್ಯೂಟಿಫುಲ್ ಎನರ್ಜಿ, ವೆರಿ ಪ್ಯೂರ್ ಎನರ್ಜಿ. ಇನ್ನೊಬ್ಬರಿಗೆ ಹರ್ಟ್ ಮಾಡುವಂಥದ್ದಾಗಿರ್ಬೋದು, ಇನ್ನೊಬ್ಬರ ಹಿಂದೆ ಮಾತಾಡುವಂಥದ್ದಾಗಿರಬಹುದು ಅಂಥ ಎನರ್ಜಿ ನಾನು ಪಿಕ್ ಮಾಡ್ತಾ ಇಲ್ಲ ಇಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ನೈಸ್. ಐ ಆಮ್ ಪ್ರೌಡ್ ಆಫ್ ಯು. ಆಪ್ಷನ್ ನಂಬರ್ 3, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ವೆರಿ ನೈಸ್, ವೆರಿ ನೈಸ್. ಈ ಥರ ಇರಬೇಕು ಫೈಲ್. ಏನು ಅಂತಂದರೆ, ಯಾವುದೇ ಸಿಚುವೇಶನ್ ಬಂದರೂ ಎಸ್ ಐ ಕ್ಯಾನ್ ಡೂ ಇಟ್, ನನ್ನಿಂದ ಆಗುತ್ತೆ, ನಾನು ಮಾಡಬಲ್ಲೆ ಅಂತಂದರೆ ತುಂಬ ಲೈಟ್ಲಿಯಾಗಿ ಎಲ್ಲ ವಿಷಯಗಳನ್ನು ತುಂಬ ಲೈಟ್ಲಿಯಾಗಿ, ಎಷ್ಟೇ ದೊಡ್ಡ ಸಿಚುವೇಶನ್ ಬಂದರೂ ಅದನ್ನು ತುಂಬ ಕಾಮಾಗಿ ತಗೊಳ್ಳುವಂತಹ ವ್ಯಕ್ತಿತ್ವ ಈ ಫೈಲಲ್ಲಿರುವಂಥದ್ದು. ವೆರಿ ನೈಸ್, ವೆರಿ ನೈಸ್. ಮತ್ತು ಹೀಗೆ ಪೇಷನ್ಸ್ ತುಂಬ ಇದೆ, ತಾಳ್ಮೆ. ಸೊ ಈ ತಾಳ್ಮೆಯಿಂದ ಏನು ಅಂತಂದರೆ, ನೀವು ಇಷ್ಟರವರೆಗೆ ತಾಳ್ಮೆ ಏನು ಇಟ್ಕೊಂಡಿದ್ದೀರಿ ನೋಡಿ, ಅದಕ್ಕೆ ಖಂಡಿತವಾಗ್ಲೂ ಪೇ ಆಫ್ ಆಗ್ತಾ ಇದೆ. ಓಕೆ, ಯಾರು ತುಂಬ ದಿವಸದಿಂದ ತುಂಬ ಸಮಯದಿಂದ ವೆಯ್ಟ್ ಮಾಡ್ತಾ ಇದ್ರಿ, ಲೈಕ್ ಈ ಒಂದು ಕೆಲಸ ಆಗಬೇಕು, ಇಲ್ಲಾಂದರೆ ಯಾರಲ್ಲಿ ಗುರುನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದಾರೆ, ನನಗೆ ಗುರು ಸಿಗಬೇಕು ಗುರು ಸಿಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಗುರು ಸಿಗ್ತಾರೆ. ಓಕೆ, ಎಫರ್ಟ್ ತುಂಬ ಹಾಕಬೇಕು ನೀವು. ಓಕೆ, ಇಲ್ಲಿ ಇವಾಗ ಇವನಿಗೆ ಮುಂದೆ ದಾರಿ ಹೋಗಬೇಕು ಅಂತ ಅಂದರೆ ಇಲ್ಲಿ ಎಫರ್ಟ್ ಹಾಕಲೇಬೇಕಾಗುತ್ತೆ, ಇಲ್ಲಿ ದಾರಿ ಮಾಡಲೇಬೇಕಾಗುತ್ತೆ. ಸೊ ಅದೇ ಒಂದು ಎನರ್ಜಿ. ಓಕೆ, ಜಸ್ಟ್ ಬಿಕಾಸ್ ಯು ಕಾನ್ ಸಿ ಯುವರ್ ಏಂಜಲ್ಸ್, ಇಟ್ ಡಸಂಟ್ ಮೀನ್ ದ್ಯಾಟ್ ದೇ ಆರ್ ಅನ್ ದೇರ್. ಸೊ ಇಲ್ಲಿ ಏನು ಅಂತಂದರೆ, ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಗೈಡೆನ್ಸ್ ಏನು ಅಂತಂದರೆ, ಸೊ ಏಂಜಲ್ಸ್ ನಿಮಗೆ ಕಾಣ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಏಂಜಲ್ಸ್ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿಲ್ಲ. ಓಕೆ, ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನೋಟಿಸ್ ದ ಸೈನ್. ನೋಟಿಸ್ ದ ಸೈನ್. ನಿಮಗೆ
ಸೈನ್ಗಳು ಸಿಗ್ತಾ ಇರ್ಬೋದು. ಓಕೆ, ಲೈಕ್ ಅದು ಬರ್ಡ್ ಮುಖಾಂತರ ಆಗಿರ್ಬೋದು. ಎನಿಮಲ್ಸ್, ನಾನು ಹೇಳಿದೆ ಅಲ್ವಾ, ಎನಿಮಲ್ಸ್ ನಿಮಗೆ ಸಿಕ್ಕಾಪಟ್ಟೆ ಕಾಣ್ತಾ ಇದೆ. ಟ್ರಸ್ಟ್ ಯುವರ್ ಏಂಜಲ್ಸ್ ಲುಕ್ ಆಫ್ಟರ್ ಯು. ಓಕೆ, ನಿಮಗೆ ಇಲ್ಲಿ ಈ ಡೆಸ್ಟಿನಿಯಲ್ಲಿ ಏನಿದೆ ನೋಡಿ, ಇದು ಡೆಸ್ಟಿನಿಯಲ್ಲಿ ಎಲ್ಲ ಬರ್ದಿದೆ. ಓಕೆ, ಇದು ಆಗಬೇಕು ಅಂತಂದರೆ ನೀವು ಏಂಜಲನ್ನು ಟ್ರಸ್ಟ್ ಮಾಡಬೇಕು. ಓಕೆ, ಸೊ ಡೋಂಟ್ ಗಿವ್ ಅಪ್, ಥಿಂಗ್ಸ್ ವಿಲ್ ಬಿ ಗೆಟ್ ಬೆಟರ್ ವೆರಿ ಸೂನ್. ಗಿವ್ ಅಪ್ ಮಾಡಬೇಡಿ. ನೀವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅದನ್ನ ಗಿವ್ ಅಪ್ ಮಾಡಬೇಡಿ. ಓಕೆ, ಅದು ಸರಿ ಆಗುತ್ತೆ ತುಂಬ ಬೇಗ. ನಾನು ಹೇಳಿದೆ ಅಲ್ವಾ, ಏನೋ ಒಂದು ಎಕ್ಸೈಟ್ಮೆಂಟ್ ನಿಮ್ಮ ಜೀವನದಲ್ಲಿ ಬರೋದಿದೆ ಅಂತ. ಟೈಮ್ ಟು ಮೂವ್ ಆನ್. ಇಟ್ಸ್ ಟೈಮ್ ಟು ಲೆಟ್ ಗೋ ಆಫ್ ದ ಓಲ್ಡ್ ಆ್ಯಂಡ್ ವಾರ್ನ್ ಔಟ್ ಸೊ ದ್ಯಾಟ್ ನ್ಯೂ ಕ್ಯಾನ್ ಕಮ್ ಇನ್. ಲೆಟ್ ಗೋ, ಎಸ್, ಇಲ್ಲಿ ನಾನು ಹೇಳ್ದೆ ಅಲ್ಲ, ಲೆಟ್ ಗೋ ಮಾಡುವಂತಹ ಜನರೇ ನೀವು. ಓಕೆ, ಲೆಟ್ ಗೋ ಮಾಡುವಂತಹ ಜನರೇ ನೀವು. ಸೊ ಇಲ್ಲಿ ಕೆಲವ್ರಿಗೆ ಇಲ್ಲಿ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಹಳೆದು ಏನಿದೆ ನೋಡಿ ಅದರಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ನಿಜವಾಗ್ಲೂ ಹೇಳ್ತೀನಿ, ನಾನು ಈ ಎನರ್ಜಿನ ರೀಡ್ ಮಾಡಿ ನಾನೇ ಲಾಸ್ಟ್ ಆಗೋದೆ. ನಾನು ಏನು ಇವಾಗ ಮಾತಾಡ್ತಾ ಇದ್ದೀನಿ ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲ. ಪಾಸಿಟಿವ್ ಯೋಚನೆ ಮಾಡಿ, ಆಪ್ಷನ್ ನಂಬರ್ 3. ಓಕೆ, ಡೆಸ್ಟಿನಿಯಲ್ಲಿ ಎಲ್ಲನೂ ಬರ್ತಿದೆ ನಿಮ್ಮದು. ಇಲ್ಲಿ ಏನು ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಬರ್ತಿದೆ. ಆ್ಯಂಡ್ ಇನ್ನೊಬ್ಬರಿಗೆ ಗುರು ಆಗುವಂತಹ ಲಕ್ಷಣಗಳು ಎಲ್ಲ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಸೊ ಅದು ಆಗಬೇಕು ಅಂತಂದರೆ ನೀವು ಈ ಗೈಡೆನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಗಿವ್ ಅಪ್ ಮಾಡಬೇಡಿ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ವಾವ್, ಏನಂದೆ ನಾನು? ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಕೀಪ್ ಆ್ಯನ್ ಓಪನ್ ಮೈಂಡ್ ಆ್ಯಂಡ್ ಲರ್ನ್ ನ್ಯೂ ಐಡಿಯಾಸ್ ದೆನ್ ಟೀಚ್ ದಿಸ್ ಐಡಿಯಾಸ್ ಟು ಅದರ್ಸ್. ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ಬರ್ದಿರೋದೇ ಅದೇ, ಇನ್ನೊಬ್ಬರಿಗೆ ಟೀಚ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಕಲಿಸುವಂಥದ್ದು. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಇರುವಂಥದ್ದು ನಿಮಗೆ ಆಗಬೇಕು ಅಂತಂದರೆ ಈ ಗೈಡೆನ್ಸ್ ಏನಿದೆ ನೋಡಿ, ಇದನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಲೈಕ್ ಏನು ಅಂತಂದರೆ ಕೆಲವರಿಗೆ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರದೇ ಇರ್ಬೋದು. ಸೊ ಟ್ರಸ್ಟ್ ಯುವರ್ ಏಂಜಲ್ ನೀವು ಏಂಜಲ್ನ ಟ್ರಸ್ಟ್ ಮಾಡಬೇಕು. ಆ್ಯಂಡ್ ಇನ್ನು ಕೆಲವರಿಗೆ ನಿಮಗೆ ಅನಿಸ್ಬಹುದು, ಏಂಜಲ್ ಇದ್ದಾರೆ ಅಂತ ಹೇಳ್ತಾರೆ, ನನಗೆಲ್ಲೂ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏಂಜಲ್ಸ್ ನಿಮ್ಮದು. ಜಸ್ಟ್ ಬಿಕಾಸ್ ಯು ಕಾನ್ ಸಿ ಯುವರ್ ಏಂಜಲ್ಸ್, ಇಟ್ ಡಸಂಟ್ ಮೀನ್ ದ್ಯಾಟ್ ದೇ ಆರ್ ಅಂಡ್ ದೇರ್. ಸೊ ಅವ್ರು ನಿಮಗೆ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ಅವರು ನಿಮ್ಮ ಜೊತೆಗಿಲ್ಲ ಅಂತ ಹೇಳಿಯಲ್ಲ, ಅವ್ರು ಖಂಡಿತವಾಗ್ಲೂ ನಿಮ್ಮ ಜೊತೆ ಇದ್ದಾರೆ. ನೋಟಿಸ್ ದ ಸೈನ್, ನಿಮಗೆ ಸೈನ್ ಸಿಗ್ತಾ ಇದೆ. ಅನಿಮಲ್ಸ್ ಮುಖಾಂತರ ಆಗಿರಬಹುದು, ಪಕ್ಷಿ ಮುಖಾಂತರ ಆಗಿರ್ಬೋದು, ನಂಬರ್ಸ್ ಮುಖಾಂತರ ಆಗಿರ್ಬೋದು. ಸೊ ಅದನ್ನ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೀನಿಂಗ್ ಏನು ಅಂತ. ಡೋಂಟ್ ಗಿವ್ ಅಪ್, ಥಿಂಗ್ಸ್ ವಿಲ್ ಬಿ ಗೆಟ್ ಬೆಟರ್ ವೆರಿ ಸೂನ್. ಸೊ ಥಿಂಗ್ಸ್ ಏನಿದೆ ನೋಡಿ, ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ನೋಡಿ, ಅದನ್ನು ಗಿವ್ ಅಪ್ ಮಾಡಬೇಡಿ, ಸರಿಯಾಗುತ್ತೆ ಎಲ್ಲನೂ. ಓಕೆ, ಟೈಮ್ ಟು ಮೂವ್ ಆನ್. ಇಟ್ ಈಸ್ ಟೈಮ್ ಟು ಲೆಟ್ ಗೋ ಆಫ್ ದ ಓಲ್ಡ್ ಆ್ಯಂಡ್ ವಾರ್ನ್ ಔಟ್ ಸೊ ದ್ಯಾಟ್ ನ್ಯೂ ಕ್ಯಾನ್ ಕಮ್ ಇನ್. ಸೊ ಹಳೆದನ್ನು ಬಿಟ್ಟು ಹೊಸತು, ನ್ಯೂ ಬಿಗಿನಿಂಗ್. ಇಲ್ಲಿ ಇದೆ ಅಲ್ವಾ, ಟ್ರಾನ್ಸ್ಫಾರ್ಮೇಷನ್, ನ್ಯೂ ಬಿಗಿನಿಂಗ್, ಫಾರ್ಗಿವ್ನೆಸ್, ಏನೆಲ್ಲಾಗಿದೆ. ಡೆತ್ ಕಾರ್ಡ್ ಅದರ ಬಗ್ಗೆನೇ ತಿಳಿಸುತ್ತೆ, ನ್ಯೂ ಬಿಗಿನಿಂಗ್ ಬಗ್ಗೆ ತಿಳಿಸುತ್ತೆ. ಸೊ ಇಲ್ಲಿ ನ್ಯೂ ಬಿಗಿನಿಂಗ್ ನಿಮಗೆ ತುಂಬ ಇದೆ. ಲೈಕ್ ಡೆತ್ತಲ್ಲಿದೆ, ಫೂಲ್ ಕಾರ್ಡಲ್ಲಿದೆ. ಸೊ ಎಸ್, ನ್ಯೂ ಬಿಗಿನಿಂಗ್ನ ಕ್ಲೈಮ್ ಮಾಡಿ, ಆಪ್ಷನ್ ನಂಬರ್ 3. ಓಕೆ, ಹೇಳಬೇಕು ಅಂತಂದರೆ ಈ ಎನರ್ಜಿ ತುಂಬ ಚೆನ್ನಾಗಿದೆ. ಸೊ ಬಟ್ ಗೈಡೆನ್ಸಲ್ಲಿ ನಿಮಗೆ ಬಂದಿದೆ ಏನು ಅಂತಂದರೆ ಟೈಮ್ ಟು ಮೂವ್ ಆನ್. ನಿಮ್ಮ ಎಫರ್ಟ್ ಏನಿದೆ ನೋಡಿ ಅದನ್ನ ನೀವು ಹಾಕಲೇಬೇಕಾಗುತ್ತೆ ಇಲ್ಲಿ. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ಒಂದು ಗೈಡೆನ್ಸ್ನ ನೀವು ನಿಮ್ಮ ಲೈಫಲ್ಲಿ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟೆಲ್ ದೆನ್ ಟೇಕ್ ಕೇರ್, ಬಾಯ್.